ಹಾಯ್ ಹಲೋ ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ. ಇವತ್ತು ಒಂದು ವೆರಿ ಸ್ಪೆಷಲ್ ಎಪಿಸೋಡ್. ಯಾಕೆ ಗೊತ್ತಾ? ಇವತ್ತು ಇಂಟರ್ವ್ಯೂ ಮಾಡೋಕ್ಕೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರು ಗೊತ್ತಾ? ಇರಿ, ಗೊತ್ತಾಗುತ್ತೆ. 1 2 3. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ ವಿತ್ ರೇಣುಕಾದೇವಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಿಸ್ಟರ್ ವೇಣುಗೋಪಾಲ್ CV ಅವರಿದ್ದಾರೆ. ಅವರು ಒಬ್ಬ ಲೇಖಕರು, ಆಮೇಲೆ ಸರ್ಟಿಫೈಡ್ ಮೈಂಡ್ ಟ್ರೈನರ್ ಆ್ಯಂಡ್ ಮೆಮೊರಿ ಟ್ರೈನರ್ ಎಸ್ ವೆಲ್. ಅದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ ವೇಣುಗೋಪಾಲ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇವಾಗ ಕೆಲವೊಬ್ರೆಲ್ಲ 2 hours 3 hours ಎಲ್ಲ ಓದ್ತಾ ಇದ್ದಾರೆ, ಬಟ್ ಆಮೇಲೆ ಕೇಳಿದ್ರೆ ನನಗೆ ಜ್ಞಾಪಕನೇ ಇಲ್ಲ ಅಂತಾರೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ ಆ್ಯಸ್ ಎ ಮೆಮೊರಿ ಟ್ರೈನರ್. ಅದರಲ್ಲಿ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೌ ಟು ಮೆಮೊರೈಸ್ ಥಿಂಗ್ಸ್, ಹೌ ಟು ಸ್ಟಡಿ, ಹೌ ಟು ರಿಟೈನ್ ಫಾರ್ ಲಾಂಗರ್ ಡ್ಯೂರೇಷನ್ ಆ್ಯಂಡ್ ಬೆಟರ್ ಈಸ್ ಹೌ ಟು ರೀಕಾಲ್. ಇದ್ರ ಬಗ್ಗೆ ಮೆಮೊರಿ ಟ್ರೈನಿಂಗ್ ಅಂತ ಇದೆ. ಹೌ ಟು ರೀಕಾಲ್ ಇದ್ರ ಬಗ್ಗೆ ಮೆಮೊರಿ ಟ್ರೈನಿಂಗ್ ಅಂತ ಇದೆ. ಆಮೇಲೆ ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್. ನಾವು ಇವಾಗ ಅದೇ ರೀತಿ ಒಂದು ಮಕ್ಕಳು ಓದ್ತಾ ಇದ್ದಾರೆ, ಒಂದು 2 hours ಓದ್ತಾ ಇದ್ದಾರೆ. ವೆದರ್ ದೇ ಆರ್ ಸ್ಟಡಿಂಗ್ 2 hours ಕಂಪ್ಲೀಟ್ ಅದ್ರದ್ದು ಬೆನಿಫಿಟ್ ತೊಗೊತಾ ಇದ್ದಾರೆ ಅನ್ನೋದು ಪ್ರೊಡಕ್ಟಿವಿಟಿ. ಇವಾಗಿರೋ ಡಿಸ್ಟರ್ಬೆನ್ಸಲ್ಲಿ ಏನಾಗಿದೆ, ಲೆಕ್ಕದಲ್ಲಿ ಅವ್ರು ಈ 2 hours 3 hours ಓದ್ತಾ ಇದ್ದಾರೆ, ಬಟ್ ಇನ್ ರಿಯಾಲಿಟಿ ಪ್ರೊಡಕ್ಟಿವಿಟಿ ಅಂತ ಹೇಳಿದಾಗ 1 hour ಎಫರ್ಟ್ ಅಷ್ಟೇ ಆಗೋಗಿರ್ತದೆ. ನಾವು ಇಯರ್ 2000 ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಅಂದರೆ Y2K ಅಂತ ಬರೀ ಇಯರ್ನ ಮೊದಲು 2 ಡಿಜಿಟಲ್ ಮಾತ್ರ ಹೇಳ್ತಾ ಇದ್ರು. 1999 98 ಈ ರೀತಿ ಇತ್ತು. ಯಾರನ್ನೂ ಆಂಟಿಸಿಪೇಟ್ ಮಾಡಿರಲಿಲ್ಲ. 2000 ಆದಾಗ 00 ಮಾತ್ರ ಆಗ್ಬಿಡೋದು ಇಯರ್. ಅವಾಗ ಎಲ್ಲ ಕ್ಯಾಲ್ಕುಲೇಷನ್ ಮಿಸ್ ಆಗ್ಬಿಡೋದು. ಏನು ಸರ್, ಎಲ್ಲ ಸಕ್ಸಸ್ ಅಂತ ಬರ್ದಿದ್ದೀರಾ? ಏನಿದು ಇಂಗ್ಲೀಷಲ್ಲೇ ಬರ್ದಿದ್ದೀರಲ್ಲ? ಎಲ್ಲ ಇಂಗ್ಲೀಷಲ್ಲೇ ಮೇಡಮ್ ಬರ್ದಿರೋದು. ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಅಷ್ಟೆಲ್ಲ ನೀವು ಸಾಧನೆ ಮಾಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗೆ ಬಂದು ಬರ್ದಿದ್ದು. ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್, ಏನು ಸಕ್ಸಸ್ ಬಗ್ಗೆ. ಓಕೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಲೇಮ್ಯಾನ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ, ನನ್ನ ಹತ್ರ ಟೈಮ್ ಇದೆ, ಕೆಲಸ ಮಾಡೋಕ್ಕೆ ಟೈಮ್ ಇದೆ, ಎಲ್ಲ ಇದೆ. ಬಟ್ ನಾನು ಐ ಆಮ್ ಸ್ಟ್ರೆಸ್ಡ್ ಔಟ್, ವರೀಡ್. ಓಕೆ, ನಂದೆಲ್ಲೋ ಅಟೆನ್ಷನ್ ಏನೋ ಯೋಚನೆ ಬರ್ತಿದೆ. ಟೈಮ್ ಇದೆ, ಬಟ್ ಹೌ ಐ ಕ್ಯಾನ್ ಯೂಸ್ ಇಟ್. ಅಲ್ಲಿ ನಾನು ಎನರ್ಜಿ ಮ್ಯಾನೇಜ್ಮೆಂಟ್ ಬಗ್ಗೆ ತಂದೆ. ಎನರ್ಜಿ ಮ್ಯಾನೇಜ್ಮೆಂಟ್ ಇದ್ದರೆ ಟೈಮ್ ಮ್ಯಾನೇಜ್ಮೆಂಟಿಂದ ನಾನು ಬರೀ ಟೈಮ್ ಮ್ಯಾನೇಜ್ಮೆಂಟ್ ಕಲಿತ್ರೆ ಐ ಕ್ಯಾನ್ ವಿನ್ ದಿ ಸ್ಪ್ರಿಂಟ್ ಆಫ್ ಮೈ ಲೈಫ್. ಓಕೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನು 2 ಕೋಟ್ ಬರ್ತಿದ್ದೀನಿ ಮೇಡಮ್. 2 ಕೋಟ್ 2 ಮಂತ್ರ ಅಂದ್ಕೊಳ್ಳಿ. ಇಷ್ಟು ಮಾಡಿದ್ರೆ 2 ಕೋಟ್ ಅದನ್ನ ಅರ್ಥ ಮಾಡಿಕೊಂಡೆ. ಪವರ್ ಆಫ್ ವಿಜುವಲೈಸೇಷನ್ 3 ಅರ್ಥ ಮಾಡಿಕೊಂಡ್ರೆ ನಾನು ಇವತ್ತೇನು ಓದ್ತಾ ಇದ್ದೀನಿ ಅದು ಡಬಲ್ ಮೆಮೊರೈಸ್ ಮಾಡ್ಬೋದು ಅದೇ ಟೈಮಲ್ಲಿ. ಓಕೆ, ಫಸ್ಟ್ ಒಂದು, ದ ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟು, ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಇಮ್ಯಾಜಿನೇಷನ್, ಅಸೋಸಿಯೇಷನ್, ವಿಜುವಲೈಸೇಷನ್. ಇನ್ನೂ ಒಂದು ಸ್ವಲ್ಪ ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಇವಾಗ ಕರ್ನಾಟಕ ಮ್ಯಾಪ್ನ ನೀವು ಹೆಂಗೆ ಮೆಮೊರೈಸ್ ಮಾಡ್ತೀರಾ? ಯೂಶಲಾಗಿ ಎಷ್ಟೊಂದು ಮ್ಯಾಪ್ಗಳಿದ್ದಾವೆ ಸ್ಟೇಟಲ್ಲಿ, ಇದೇ ಶೇಪಲ್ಲಿ ಇದೆ ಅಂತ ಹೆಂಗೆ ಮೆಮೊರೈಸ್ ಮಾಡ್ತೀರಾ? ಓಕೆ, ಸಿಂಪಲ್ ಒಂದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಬೇಕು. ರಿಮೆಂಬರ್ ಟು ರಿಪೀಟ್, ರಿಪೀಟ್ ಟು ರಿಮೆಂಬರ್. ಇಲ್ಲಿ ಬೇರೆ ಬೇರೆ ಥರ ಇದೆ. ಯಾಕೆ ಬೆಳಗ್ಗೆ ಓದಬೇಕು, ಅದಕ್ಕೆಲ್ಲ ಬೇರೆ ಬೇರೆ ರೀಸನ್ಗಳಿದ್ದಾವೆ. ಬೆಳಗ್ಗೆ ಓದಲೇಬೇಕು ಅನ್ನೋದು ಅವರು ಒಂದು ಸ್ಟ್ಯಾಂಡರ್ಡ್ ಹೇಳಿದ್ದಾರೆ, ರೀಸನ್ ಹೇಳಿಲ್ಲ. ಇವಾಗ ರೀಸನ್ ಏನಕ್ಕೆ ಬೆಳಗ್ಗೆ ಇದ್ರೆ ಪ್ರಶಾಂತತೆ ಇರುತ್ತೆ. ಹಾಗೆ ಟೆಕ್ನಿಕಲ್ ಹೋಗೋಣ, ಸ್ವಲ್ಪ ಡೀಪ್ ಆಗಿ ಹೋಗೋಣ. ನಾವು ಎವ್ರಿ ಡೇ ವಿ ಲಿವ್ ಇನ್ 3 states. ಅಂದರೆ ಜಾಗೃತ ಸ್ಟೇಟ್ ಅಂದರೆ ಜಾಗೃತ ಅವಸ್ಥಾ, ಅಂದರೆ ಕಾನ್ಶಿಯಸ್ ಸ್ಟೇಟ್ ಇಸ್ ಫೈನ್. ಅದು ನಾವು ವಿ ಕಾಲ್ ಇಟ್ ಆಸ್ ಆಲ್ಫಾ ಸ್ಟೇಟ್ ಆಫ್ ಮೈಂಡ್. ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರಲ್ಲ, ಫುಲ್ ಸ್ಲೀಪಲ್ಲಿರಲ್ಲ, ಮೀಡಿಯಮ್ ಆಗಿರ್ತದೆ. ಆ ಸ್ಟೇಟಲ್ಲಿ ಮೈಂಡ್ ಕಾಮ್ ಆಗಿರ್ತದೆ. ಆ ಟೈಮಲ್ಲಿ ನಾವೇನು ಓದ್ತೀವೋ ಅದು ಪ್ರೊಡಕ್ಟಿವಿಟಿ ಅಂದರೆ ಎಫೆಕ್ಟಿವ್ನೆಸ್ ಇರುತ್ತೆ. ಓಂಕಾರ ಒಂದು 10 ಓಂಕಾರ ನನಗೆ ಡಿಸ್ಟರ್ಬ್ ಆಗಿದೆ. ಲೈಕ್ ಓಂಕಾರ ಅಂದರೆ ಆಕಾರ, ಉಕಾರ, ಮಕಾರ. ಇದು ಟೆಕ್ನಿಕಲ್ ಅರ್ಥ ಮಾಡ್ಕೊಂಡೆ. ಅಂದರೆ ಓಂಕಾರ ಮಾಡಿದಾಗ ನಾಭಿಂದ ಗಾರಿ ಬರ್ತದೆ, ಅದು ಹೀಟಾಗಿರ್ತದೆ. ಹೂಕಾರ ಮಾಡಿದಾಗ ಕೋಲ್ಡ್ ಇರುತ್ತೆ.
ಮಾಕಾರ ಮಾಡಿದಾಗ ಮೈಂಡ್ ವೈಬ್ರೇಷನ್ ಆಗುತ್ತೆ. ಇದು ಒಂದು 10 ಮಾಡಿ ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೀವು ಒಂದು ಅಡುಗೆ ಮಾಡಬೇಕು, ನೀವು 10 ನಿಮಿಷಕ್ಕೂ ಅಡುಗೆ ಮಾಡ್ಬೋದು, ಟಕ ಒಂದು 15 ನಿಮಿಷ 10 ನಿಮಿಷದಲ್ಲಿ ಮಾಡ್ಬೋದು. ಅದೇ ಅಡುಗೆ ಮಾಡೋಕ್ಕೆ ಕೆಲವೊಬ್ರು 1 ಅವರ್ ಮಾಡ್ಬೋದು. ಓಕೆ, ಅದು ಏನು ಡಿಫ್ರೆನ್ಸ್ ಅವ್ರಿಗೂ ಇವರಿಗೂ? ಇಲ್ಲ ಅವನಿಗೆ ಅಡಿಕ್ಷನ್ ಇದೆ, ಇದು ಮೊಬೈಲ್ ಅಡಿಕ್ಷನ್ನು, ಅದನ್ನ ಹೆಂಗೆ ಅವಾಯ್ಡ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಬರುತ್ತೆ? ಓಕೆ, ನೀನು ಆಯ್ತಪ್ಪ ಮೊಬೈಲ್ ನೋಡು, ಫಸ್ಟ್ 2 ಅವರ್ ಓದ್ಬಿಟ್ಟು ಅದಕ್ಕೆ ಒಂದು ಹಾಫ್ ಅನ್ ಅವರ್ ಇಡು, ಎಂಜಾಯ್ ಮಾಡು, ಫುಲ್ ಟೈಮ್ ಮಾಡು ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಓಕೆ, ಸೊ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ಇಷ್ಟೊಂದು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಮುಗಿಯೋಕ್ಕಿಂತ ಮುಂಚೆ ನಾನೊಂದು ಕ್ಲೋಸಿಂಗಲ್ಲೇ ಒಂದು ಟಿಪ್ಸ್ ಕೊಟ್ಬಿಡೋಣ. ಹೇಳಿ ಸರ್, ಹೇಳಿ ಸರ್. ಸಿ, ಎವ್ರಿಬಡಿ ವಾಂಟ್ಸ್ ಟು ಗ್ರೋ, ಏನೋ ಒಂದು ಅಚೀವ್ ಮಾಡಬೇಕಂತ. ಒಂದು ಸಿಂಪಲ್ ಫಾರ್ಮುಲಾ ಕೇರ್, CARE, ಕೇರ್. ಓಕೆ, ನಾವೇನು ಮಾಡ್ತಾ ಇದ್ದೀವಿ, ಒಂದು ಅಬ್ರಿವೇಷನ್ ಇದೆ, ಒಂದು ಫಾರ್ಮುಲಾ, ಇದನ್ನು ಅಡಾಪ್ಟ್ ಮಾಡಿಬಿಟ್ರೆ ಎವ್ರಿಬಡಿ ಕ್ಯಾನ್ ಚೇಂಜ್. ಏನು ಸರ್ ಅದು? ಸರ್ಟಿಫೈಡ್ ಮೈಂಡ್ ಟ್ರೈನರ್ ಆ್ಯಂಡ್ ಮೆಮೊರಿ ಟ್ರೈನರ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಎಸ್ ಮೇಡಮ್. ಹೇಳಿ. ಇವಾಗ ನನ್ನ ಡೆಸಿಗ್ನೇಷನ್ ಆ್ಯಸ್ ಆನ್ ಕರೆಂಟ್, ಇವಾಗ ನಾನು ಐ ಆಮ್ ಆನ್ ಆಥರ್. ಒಂದು 4 ಬುಕ್ ಬರೆದಿದ್ದೀನಿ. ಐ ಆಮ್ ರೈಟಿಂಗ್ 1 more book ಆನ್ ಎನರ್ಜಿ ಮ್ಯಾನೇಜ್ಮೆಂಟ್. ನಾನು ಐ ಆಮ್ ಎ ಮೈಂಡ್ ಕೋಚ್. ಮೈಂಡ್ ಕೋಚ್ ಅಂದಾಗ ವ್ಯಕ್ತಿ ವಿಕಾಸನ ಅಂದರೆ ಪೀಪಲ್ ಆರ್ ಸ್ಟ್ರೆಸ್ಡ್ ಔಟ್ ಇರ್ಬೋದು, ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದೇರ್ ಮೈಂಡ್. ಒಂದು ಯೋಚನೆ ಮಾಡೋದು, ಒಂದು ಥಾಟ್ ಪ್ರೊಸೆಸ್ಸು ವೇರಿಯೇಷನ್ ಇದೆ, ಒಬ್ರೊಬ್ರು ಒಂದೊಂದು ಥರ ಥಿಂಕ್ ಮಾಡ್ತಾರೆ. ಅದರಲ್ಲೇ ಡೀಪಾಗಿ ಹೋಗಿದ್ದೀನಿ. ದಟ್ ಈಸ್ ವೇರ್ ಐ ಕಂಡಕ್ಟ್ ಲಾಟ್ ಆಫ್ ವರ್ಕ್ಶಾಪ್ ರಿಲೇಟೆಡ್ ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಮೋಷನಲ್ ಇಂಟೆಲಿಜೆನ್ಸ್, ಈ ರೀತಿ ವರ್ಕ್ಶಾಪ್ಗಳು ಮಾಡ್ತೀನಿ. ಆಮೇಲೆ ಸರ್ಟಿಫೈಡ್ ಮೆಮೊರಿ ಟ್ರೈನರ್. ಸರ್ಟಿಫೈಡ್ ಮೆಮೊರಿ ಟ್ರೈನರ್ ಅಂದಾಗ ನಮ್ಮ ಬ್ರೈನು ಒಂದು ರೀತಿಯಾಗೇ ಕಲಿತದೆ. ಇಟ್ ಈಸ್ ಎ ಸ್ಕಿಲ್. ರೈಟ್. ದೇರ್ ಇಸ್ ನಥಿಂಗ್ ಲೈಕ್ ಟ್ರೈನ್ ಮೆಮೊರಿ ಆರ್ ಅನ್ಟ್ರೈನ್ ಮೆಮೊರಿ ಅಂತ. ಓಕೆ, ಅಂದರೆ ನನಗೆ ಜ್ಞಾಪಕ ಶಕ್ತಿ ಇಲ್ಲ, ಜ್ಞಾಪಕ ಶಕ್ತಿ ಇದೆ ಅನ್ನೋದು ವಿಷಯ ಅಲ್ಲ. ಇಟ್ ಈಸ್ ಸಿಂಪ್ಲಿ ದಿಸ್, ದೇರ್ ಇಸ್ ಎ ಟ್ರೈನ್ ಮೆಮೊರಿ ಆ್ಯಂಡ್ ಅನ್ಟ್ರೈನ್ ಮೆಮೊರಿ. ಇವಾಗ ಬ್ರೈನ್ ಲ್ಯಾಂಗ್ವೇಜ್ ಇಸ್ ಇಮೇಜ್ ಲ್ಯಾಂಗ್ವೇಜ್. ಒಂದು ಇಮೇಜ್ ಇದ್ದಾಗ ಚೆನ್ನಾಗಿ ಕಲಿತದೆ. ಸೊ ಮೆಮೊರಿ ಟೆಕ್ನಿಕ್ಸ್ ಅನ್ನೋದು ಈ ರಿಲೇಟೆಡ್ ಇದೆ. ಅಂದರೆ ಇಮೇಜ್ ಥರ ಹೆಂಗೆ ಕನ್ವರ್ಟ್ ಮಾಡಿ ಹೆಂಗೆ ನಾವು ಮೆಮೊರೈಸ್ ಮಾಡೋದು, ನಮ್ಮ ಓದುವ ವಿಧಾನ ಹೆಂಗೆ ಇಂಪ್ರೂವ್ ಮಾಡೋದು. ಇವಾಗ ಕೆಲವೊಬ್ಬರೆಲ್ಲ 2 hours 3 hours ಎಲ್ಲ ಓದ್ತಾ ಇದ್ದಾರೆ, ಬಟ್ ಆಮೇಲೆ ಕೇಳಿದ್ರೆ ನನಗೆ ಜ್ಞಾಪಕನೇ ಇಲ್ಲ ಅಂತಾರೆ. ಈ ರೀತಿ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುತ್ತೆ ಆ್ಯಸ್ ಎ ಮೆಮೊರಿ ಟ್ರೈನರ್. ಅದರಲ್ಲಿ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹೌ ಟು ಮೆಮೊರೈಸ್ ಥಿಂಗ್ಸ್, ಹೌ ಟು ಸ್ಟಡಿ, ಹೌ ಟು ರಿಟೈನ್ ಫಾರ್ ಲಾಂಗರ್ ಡ್ಯೂರೇಷನ್, ಆ್ಯಂಡ್ ಬೆಟರ್ ಈಸ್ ಹೌ ಟು ರೀಕಾಲ್. ಇದ್ರ ಬಗ್ಗೆ ಮೆಮೊರಿ ಟ್ರೈನಿಂಗ್ ಅಂತ ಇದೆ. ಆಮೇಲೆ ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್. ಮೇಡಮ್, ಇವಾಗ ಏನಾಗ್ಬಿಟ್ಟಿದೆ, ಇನ್ ಎ ಕಾರ್ಪೊರೇಟ್ ಕಂಪ್ನಿ ಆಲ್ವೇಸ್ ಟಾಕ್ ಅಬೌಟ್ ವಾಟ್ ಇಸ್ ದಿ ಪ್ರೊಡಕ್ಟಿವಿಟಿ ಅಂತ. ಒಂದು ಪ್ರಾಜೆಕ್ಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು 8 hours ಕೆಲಸ ಮಾಡಿದ್ದೀನಿ ಅಂದರೆ 8 hours ಪ್ರೊಡಕ್ಟಿವ್ ವರ್ಕ್ ಇರಲ್ಲ. ಮೇ ಬಿ ದೇರ್ ಇಸ್ ಸಮಥಿಂಗ್ ಡಿಸ್ಟರ್ಬೆನ್ಸ್ ಇರ್ಬೋದು, ಒಂದು ಮೀಟಿಂಗ್ ಇರ್ಬೋದು, ವಿ ವಿಲ್ ಗೆಟ್ ಇನ್ ಟು ಸಮ್ ಟಾಸ್ಕ್, ಇಲ್ಲ ಒಂದು ಸ್ಟ್ರೆಸ್ ಆಗಿ ವಿಲ್ ನಾಟ್ ಫೋಕಸ್ ಮೋರ್ ಆನ್ ದಟ್. ನಾವು ಇವಾಗ ಅದೇ ರೀತಿ ಒಂದು ಮಕ್ಕಳು ಓದ್ತಾ ಇದ್ದಾರೆ, ಒಂದು 2 hours ಓದ್ತಾ ಇದ್ದಾರೆ, ವೆದರ್ ದೇ ಆರ್ ಸ್ಟಡಿಂಗ್ 2 hours ಕಂಪ್ಲೀಟ್ ಅದ್ರದ್ದು ಬೆನಿಫಿಟ್ ತೊಗೊತಾ ಇದ್ದಾರೆ ಅನ್ನೋದು ಪ್ರೊಡಕ್ಟಿವಿಟಿ. ಇವಾಗಿರೋ ಡಿಸ್ಟರ್ಬೆನ್ಸಲ್ಲಿ ಏನಾಗಿದೆ, ಲೆಕ್ಕದಲ್ಲಿ ಅವ್ರು ಈ 2 hours 3 hours ಓದ್ತಾ ಇದ್ದಾರೆ, ಬಟ್ ಇನ್ ರಿಯಾಲಿಟಿ ಪ್ರೊಡಕ್ಟಿವಿಟಿ ಅಂತ ಹೇಳಿದಾಗ 1 hour ಎಫರ್ಟ್ ಅಷ್ಟೇ ಆಗೋಗಿರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಓದ್ತಾ ಇದ್ದಾರೆ, ಒಂದು ಮೊಬೈಲ್ ನೋಟಿಫಿಕೇಶನ್ ಬಂತು, ಸೊ ಅಟೆನ್ಷನ್ ಡೈವರ್ಟ್ ಆಯಿತು. ಅಟೆನ್ಷನ್ ಡೈವರ್ಟ್ ಆಗಿ ನಾನು ಮತ್ತೆ ವಾಪಸ್ ಬಂದೆ ಓದೋಕ್ಕೆ. ಮತ್ತೆ ನಾನು ಟು ರೀಗೇನ್ ದಟ್ ಪರ್ಟಿಕ್ಯುಲರ್ ಫೋಕಸ್, ಅಷ್ಟು ಕಾನ್ಸಂಟ್ರೇಷನ್ ಆಗಿರೋ ಫೋಕಸ್ ತರಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ನಾವು ಲೆಕ್ಕಕ್ಕೆ 2-3 hours ಓದಿದ್ದೀವಿ, ಬಟ್ ಓದಿರಲ್ಲ. ಇದ್ರ ಬಗ್ಗೆ ನಾನು ಐಲ್ ಗಿವ್ ಮೋರ್ ಆಫ್ ನಾಲೆಜ್ ಟು ಪೀಪಲ್, ಹೌ ಟು ಬಿ ಪ್ರೊಡಕ್ಟಿವ್ ಅಂತ. ನೀವು ಕೆಲಸ ಮಾಡ್ಬೇಕಾದ್ರೆ ನೀವು 2 hours ಮಾಡ್ತಿರೋ 1 hour ಮಾಡ್ತಿರೋ, ಹೌ ಟು ಬಿ ಪ್ರೊಡಕ್ಟಿವ್ ಫಾರ್ ದಟ್ 1 hour ಅನ್ನೋದು ಇಂಪಾರ್ಟೆಂಟ್. ಅದು ಯಾವ ವಯಸ್ಸಿನ ಮಕ್ಕಳ, ಇದು ದೊಡ್ಡವ್ರಿಗ ಹೆಂಗೆ ಸರ್ ನೀವು ಮಾಡೋದು? ಮೇಡಮ್, ಪ್ರೊಡಕ್ಟಿವಿಟಿ ಅಂದರೆ ಎಲ್ಲರಿಗೂ. ಇವಾಗ ಹೌಸ್ ವೈಫ್ ಇರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಇಲ್ಲ ಒಂದು ಸ್ಟೂಡೆಂಟ್ ಇರ್ಬೋದು, ಎನಿವೇರ್ ಇಸ್ ಅ ಪ್ರೊಡಕ್ಟಿವಿಟಿ ಕಮ್ಸ್ ಇನ್ ಟು ಪಿಕ್ಚರ್. ನಾನು ಮಕ್ಕಳಿಗೆ ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಎ ಮೆಮೊರಿ ಟ್ರೈನಿಂಗ್. ಮೆಮೊರಿ ಟ್ರೈನಿಂಗಲ್ಲಿ ಏನಾಗ್ಬಿಟ್ಟಿದೆ, ಇವಾಗ ಪೇರೆಂಟ್ಸ್ಗಳು ಬರ್ತಾರೆ ನನ್ನ ಹತ್ರ 1-on-1 ಕೌನ್ಸಿಲಿಂಗ್ಗೆ. ಈ ನನ್ನ ಮಗ ಓದ್ತಾ ಇಲ್ಲ, ಭಾಳ ಓದ್ತಾನೆ, 3 hour 4 hour ಓದ್ತಾನೆ, ಬಟ್ ಜ್ಞಾಪಕ ಶಕ್ತಿನೇ ಇರಲ್ಲ, ಮರ್ತೋಗ್ಬಿಡ್ತಾನೆ, ಬ್ಲ್ಯಾಂಕ್ ಆಗ್ಬಿಡ್ತಾನೆ,
ಮತ್ತು ಎಕ್ಸಾಮ್ ಹಾಲಲ್ಲಿ ಬ್ಲ್ಯಾಂಕ್ ಪೇಪರ್ ಹಂಗೆ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಪಾಪ ಎಫರ್ಟ್ ಇಡ್ತಾ ಇದ್ದಾನೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಓಕೆ, ವಿ ಆರ್ ಗಿವಿಂಗ್ ಆಲ್ ದಿ ಫೆಸಿಲಿಟಿ ಅಂತಾರೆ. ಬಟ್ ನಮ್ಗೆ ಏನಾಗ್ಬಿಟ್ಟಿದೆ, ನಮ್ಮ ಸಿಸ್ಟಮಲ್ಲಿ ಬೇರೆ ಯಾವುದಾದಕ್ಕೋ ಒಂದು ನಾಲೆಡ್ಜ್ ಇದೆ, ಒಂದು ಸ್ಕಿಲ್ ಇದೆ, ಒಂದು ಟ್ರೈನಿಂಗ್ ಇದೆ. ಬಟ್ ನಮ್ಮ ಮೈಂಡ್ ಬಗ್ಗೆ ಇಟ್ ಈಸ್ ಕಂಪೇರ್ ಟು ಕಂಪ್ಯೂಟರ್, ಅಷ್ಟು ಪವರ್ಫುಲ್ ಆಗಿದೆ. ಬಟ್ ನಮ್ಮ ಈ ಮೈಂಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂತ ಎಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಓಕೆ, ಇವಾಗ ಕೆಲವೊಬ್ಬರಿಗೆ ಕ್ವಶನ್ ಮೈಂಡ್ ಅಂತಲೇ ಹೇಳ್ತಾ ಇರ್ತಾರೆ, ಆರ್ ಯು ಔಟ್ ಆಫ್ ಯುವರ್ ಮೈಂಡ್, ಇವತ್ತು ನನಗೆ ಮೈಂಡ್ ಇಲ್ಲೇ ಇಲ್ಲ, ಇವತ್ತು ಕೆಲಸ ಮಾಡೋಕ್ಕೆ ಮೂಡ್ ಇಲ್ಲ ಅಂತಾರೆ. ಆರ್ ಯು ಕ್ರ್ಯಾಕ್ ಅಂತಾರೆ. ಸೊ ಎವ್ರಿಥಿಂಗ್ ಪಾಯಿಂಟ್ಸ್ ಟು ದಿ ಮೈಂಡ್. ಓಕೆ, ಈ ಮೈಂಡ್ನ ಅರ್ಥ ಮಾಡ್ಕೊಂಡ್ರೆ ನಮ್ದು ಎಷ್ಟೊಂದು ವಿಷಯಗಳು ಭಾಳ ಈಸಿ ಆಗ್ತದೆ. ಕಲಿಕೆ ಈಸಿ ಆಗ್ಬೋದು, ನಮ್ಮ ಥಾಟ್ ಪ್ರೊಸೆಸ್, ನಮ್ಮ ಯೋಚನೆಗಳು ಫಿಕ್ಸ್ ಆಗ್ಬೋದು. ನಾವು ಐ ಕ್ಯಾನ್ ಬಿ ಹ್ಯಾಪಿ ಫಾರ್ ಥ್ರೂ ಔಟ್ ಮೈ ಲೈಫ್. ನಾವೇನು ಮೀನಿಂಗ್ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೊರತು ನಮ್ಮ ಇನ್ಸಿಡೆಂಟು, ನಮ್ಮ ಸಿಚುಯೇಷನ್ ಬಗ್ಗೆ ಆಗಲ್ಲ. ಸೊ ಮೆಮೊರಿ ಟ್ರೈನಿಂಗ್ ಅನ್ನೋದು ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಅದು ಒಂದು ನಂದು ಇನ್ನೂ ಸ್ಪೆಷಲೈಸೇಷನ್ ಇದ್ದಾಗ ಅನ್ನಂತ ಹೇಳ್ಬೇಕು ಅಂದರೆ, ನಾನು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಒಂದು 17 ವರ್ಷ ಕೆಲಸ ಮಾಡಿದ್ದೀನಿ. ಐ ವರ್ಕ್ಡ್ ಇನ್ ಎ ಮೆಕ್ಯಾನಿಕಲ್ ಫರ್ಮ್ ಫಾರ್ 5.5 years. ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರೋದು. ಸರ್ ಬುಕ್ ಬರೆಯೋದಕ್ಕೆ ಅದು ಹೆಂಗೆ ಪ್ರೇರಣೆ ಏನಾಯ್ತು ಸರ್ ನಿಮಗೆ? ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೆ. 5.5 years ಐ ವರ್ಕ್ಡ್ ಇನ್ ಎ ಫ್ಯಾಕ್ಟ್ರಿ. ನಂದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇತ್ತು. ಐ ಯೂಸ್ ಟು ರನ್ ಎ ಟ್ಯಾಕ್ಸಿ. ಒಂಥರ ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಮತ್ತು ಹ್ಯಾವ್ ಮೈ ಓನ್ ಬಿಸ್ನೆಸ್, ಏನೇನೋ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲೋ ಒಂದು ಪಾಯಿಂಟಲ್ಲಿ ಮೀಗರ್ ಸ್ಯಾಲ್ರಿ, ಈವನ್ ಡೂಯಿಂಗ್ ಎವ್ರಿ ಡೇ 24/7 ಅಂದರೆ ಬೆಳಗ್ಗೆ ಮನೆಗೆ ಬಿಟ್ಟರೆ ಸಾಯಂಕಾಲ ರಾತ್ರಿ ಮನೆಗೆ ಹೋಗ್ತಾ ಇದ್ದೆ. ಆ ರೀತಿ ಕೆಲಸ ಮಾಡಿದ್ರು ಮೀಗರ್ ಸ್ಯಾಲ್ರಿ ಇತ್ತು. ಅವು ಇಯರ್ 2000 ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಅಂದರೆ Y2K ಅಂತ ಬರೀ ಇಯರ್ನ ಮೊದಲು 2 ಡಿಜಿಟಲ್ ಮಾತ್ರ ಹೇಳ್ತಾ ಇದ್ರು. 1999, 98 ಈ ರೀತಿ ಇತ್ತು. ಯಾರನ್ನೂ ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ. 2000 ಆದಾಗ 00 ಮಾತ್ರ ಆಗ್ಬಿಡೋದು ಇಯರ್. ಅವಾಗ ಎಲ್ಲ ಕ್ಯಾಲ್ಕುಲೇಷನು ಮಿಸ್ ಆಗ್ಬಿಡೋದು. ಅದನ್ನು ಅವರು ಆ್ಯಂಟಿಸಿಪೇಟೆಡ್ ಒಂದು ಫ್ಯೂ ಇಯರ್ಸ್ ಬ್ಯಾಕ್, ಈ ಪ್ರಾಬ್ಲಮ್ ನಮಗೆ ಬರುತ್ತೆ, ಸೊ ನಮ್ದು ಎಂಟೈರ್ ಪ್ರೋಗ್ರಾಮು ಎಲ್ಲ ಕರಪ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಆವಾಗ ಮೇನ್ ಫ್ರೇಮಲ್ಲಿ ಕೋಡಿಂಗ್ ಜಾಸ್ತಿ ಇತ್ತು. ಸೊ ದೇ ವಾಂಟೆಡ್ ಮೋರ್ ಕೋಡರ್ ಬೇಕಾಯಿತು, ಮೇನ್ ಫ್ರೇಮ್ ಸ್ಪೆಷಲಿಸ್ಟ್ ಬೇಕಾಯಿತು. ಟು ಚೇಂಜ್ ದಟ್ ಇಯರ್ ಟು 2 digit 4 digit ಬೇಕಾಯಿತ್ತು. ಆ ಟೈಮಲ್ಲಿ ಪೀಪಲ್ ಸಜೆಸ್ಟೆಡ್, ಯಾರೋ ಒಬ್ರು ನಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಸಜೆಸ್ಟ್ ಮಾಡೋದು, ವೇಣು ನೀನು ಭಾಳ ಎಫರ್ಟ್ ಇಡ್ತಾ ಇದೆಯಾ, ಯು ಆರ್ ಕ್ರಿಯೇಟಿವ್, ಯು ಆರ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್, ನೀನು ಯಾಕೆ ನೀನು ಮೇನ್ ಫ್ರೇಮ್ ಕೋರ್ಸ್ ಮಾಡಿ IT-ಗೆ ಬಾ, ಸೊ ವಿಲ್ ಗೆಟ್ ಎ ಆಪರ್ಚುನಿಟಿ ಟು ಗೋ ಟ್ರಾವೆಲ್ ಟು ಅಬ್ರಾಡ್, ವಿಲ್ ಗೆಟ್ ಮೋರ್ ಸ್ಯಾಲ್ರಿ ಅಂತ. ಅಲ್ಲಿಂದ ಒಂದು ನಾನು ಕೆಲಸ ಬಿಟ್ಟೆ. ನನಗೆ ಮದುವೆ ಆಗಿತ್ತು, 2 ಮಕ್ಕಳಿದ್ರು. ಸೊ ಐ ಟುಕ್ ಎ ರಿಸ್ಕ್. ಅವಾಗ ಫುಲ್ ಟೈಮ್ ಒಂದು 3 months ಮೇನ್ ಫ್ರೇಮ್ ಕೋರ್ಸ್ ಮಾಡಿದೆ. ಒಂದು ಟ್ರೈನ್ ನಾನು IMR ಅಂತ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಫುಲ್ ಟೈಮ್ ಕೋರ್ಸ್ ಮಾಡ್ತಾಯಿದ್ರು. ಅಂದರೆ ಬೆಳಗ್ಗೆ ಹೋದರೆ ಸಾಯಂಕಾಲ, ಸೊ ಅಸೈನ್ಮೆಂಟ್ ಇರೋದು, ಅದ್ರ ಬಗ್ಗೆನೇ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡೋರು. ಅಲ್ಲಿ ಕೋರ್ಸ್ ಮಾಡಿದೆ. ಅಲ್ಲಿಂದ ಒಂದು ಟ್ರೈನಿ ಥರ ಅಲ್ಲೇ ವರ್ಕ್ ಮಾಡಿದೆ. ಅಗೇನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಎ ಜಾಬ್. ಅದು 1 year ಕೋರ್ಸಾ? ಅದು 3 months ಫುಲ್ ಟೈಮ್ ಕೋರ್ಸ್. 3 months ಫುಲ್ ಟೈಮ್ ಕೋರ್ಸ್. ಅಲ್ಲಿಂದ IT ಮೂವ್ ಆದೆ. IT-ಯಲ್ಲಿ 17 ವರ್ಷ IT-ಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಟೆಸ್ಟರ್ ಆಗಿ ಜಾಯ್ನ್ ಆದೆ, ಲೀಡು, ಮ್ಯಾನೇಜರು, ಸೀನಿಯರ್ ಮ್ಯಾನೇಜರ್, ಆ ರೀತಿ ಪೋಸ್ಟಲ್ಲಿ ಡೆಲಿವರಿ ಮ್ಯಾನೇಜರ್, ಆ ರೀತಿ ಮಲ್ಟಿಪಲ್ ರೋಲ್ಸ್ಗಳು ಮಾಡಿದ್ದೇನೆ. 5.5 years ಮೆಕ್ಯಾನಿಕಲ್ ಇಂಡಸ್ಟ್ರಿ. ದೆನ್ ಐ ಮೂವ್ ಟು IT. ದೆನ್ 2013 ವೆನ್ ಐ ವಾಸ್ 43 years ಇದ್ದಾಗ ಐ ಕ್ವಿಟ್ ಮೈ IT ಜಾಬ್. ನನಗೆಲ್ಲೋ ಒಂದು ಕಡೆ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಫಸ್ಟಿಂದ ಆಸೆ ಅದು. ಸೊ ಐ ಮೇಡ್ ಸಮ್ ಪರ್ಮನೆಂಟ್ ಇನ್ಕಮ್. ಅಲ್ಲಾದ್ಮೇಲೆ ನನಗೆ ಗೊತ್ತಿಲ್ಲ ಅದೇನಕ್ಕೆ ಬಿಟ್ಟೆ ಅಂತ. ಐ ಕ್ವಿಟ್ ಮೈ IT ಜಾಬ್ 43 years. ದೆನ್ ಐ ಮೂವ್ ಟು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿದೆ. ಬಟ್ ಐ ವಾಂಟೆಡ್ ಟು ಗಿವ್ ಇಟ್ ಬ್ಯಾಕ್ ಟು ಸೊಸೈಟಿ. ಅಂದರೆ ನಾನು ಏನೋ ಒಂದು ನನಗೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಇತ್ತು ಮೊದಲು. ಕಮ್ಯುನಿಕೇಷನ್ ಸ್ಕಿಲ್ ಗ್ಯಾಪ್ ಇತ್ತು ನನಗೆ. ನಾನು ರೂರಲ್ ಏರಿಯಾಸಲ್ಲಿ ಓದಿದ್ದೆ, ಕನ್ನಡ ಮೀಡಿಯಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಐ ಡಿಂಟ್ ಫೋಕಸ್ಡ್ ಆನ್ ಮೈ ಕಮ್ಯುನಿಕೇಷನ್ ಸ್ಕಿಲ್. ಅಲ್ಲಿಂದ ಮೆಕ್ಯಾನಿಕಲಲ್ಲಿ ವರ್ಕ್ ಮಾಡಿದೆ. ನೋ ಇಶ್ಯೂಸ್, ಬಿಕಾಸ್ ಮದರ್ ಟಂಗಲ್ಲಿತ್ತು, ಎಲ್ಲ ಲೋಕಲ್ ಲ್ಯಾಂಗ್ವೇಜಲ್ಲಿ ನಡೀತಾ ಇತ್ತು, ಟ್ರಾನ್ಸಾಕ್ಷನ್ನು, ಕಮ್ಯುನಿಕೇಷನ್ ಎಲ್ಲ. ಬಟ್ IT ಮೂವ್ ಆದಾಗ ಐ ಸ್ಟಾರ್ಟೆಡ್ ಫೀಲಿಂಗ್ ದಟ್ ಪಿಂಚ್ ಆಫ್ ಮೈ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್. ಇಂಗ್ಲೀಷಲ್ಲಿ ಮಾತಾಡೋದಿರ್ಬೋದು, ಫ್ಲೂಯೆನ್ಸಿ ಇರ್ಬೋದು. ನಾನು US-ಅಲ್ಲಿ ಹೋದಾಗ ನಾನು ಕೆಲಸ ಒಂದು ಕಡೆ, ಯಾಕಂದರೆ ಮೆಕ್ಯಾನಿಕಲ್ಲಿಂದ IT ಮೂವ್ ಆಗಿದ್ದೆ.
ಅಲ್ಲಿ IT ಕಲಿಯೋದು ಜಾಸ್ತಿ ಇತ್ತು, ಯಾಕಂದ್ರೆ ಹೊಸ್ದಾಗಿ ಕಲಿತಾ ಇದ್ದೆ. ಅದ್ರ ಜೊತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗೋಯ್ತು. ಅವ್ರ ಆಕ್ಸೆಂಟ್ ಅರ್ಥ ಆಗ್ತಿರ್ಲಿಲ್ಲ. ಅವರು ನನ್ನ ಕನ್ಸಲ್ಟೆಂಟ್ ಥರ ಟ್ರೀಟ್ ಮಾಡಕ್ತಾ ಇದ್ರು. ಇವ್ನು ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತ. ಇಲ್ಲಿ ನಾನು ಎವ್ರಿ ಡೇ ಕಮ್ ಬ್ಯಾಕ್ ಅಪಾರ್ಟ್ಮೆಂಟಿಗೆ ಬಂದೆ. ಯೂಸ್ ಟು ಕ್ರೈ, ಅಂದರೆ ಒಂಥರ ಅಷ್ಟು ಖುಷಿ ಇರಲಿಲ್ಲ. ಏನು ಮಾಡೋದು, ಹೆಂಗೆ ಕಮ್ಯುನಿಕೇಟ್ ಮಾಡೋದು, ಒಂದು ಕಡೆ ಕಲಿಬೇಕಿತ್ತು, ಒಂದು ಕಡೆ ಕಮ್ಯುನಿಕೇಷನ್ ಇತ್ತು. ಮತ್ತು ನನ್ನ ಫ್ಯಾಮಿಲಿ ಇಂಡಿಯಲ್ಲಿದ್ದರು, ಯಾವಾಗ ಕರ್ಕೊಂಬರೋದು ಈ ರೀತಿ ಇತ್ತು. ಅವತ್ತೊಂದು ಯೋಚನೆ ಇತ್ತು ನನಗೆ, ಐ ವಾಂಟ್ ಟು ವರ್ಕ್ ಆನ್ ಮೈ ಕಮ್ಯುನಿಕೇಷನ್ ಸ್ಕಿಲ್ ಅಂತ. ಓಕೆ, ಎಲ್ಲೋ ಒಂದು ಕಡೆ ರಿಗ್ರೆಟ್ ಇತ್ತು, ಅದೊಂದು ಯೋಚನೆ ಇತ್ತು. ಆಮೇಲೆ ಓವರ್ ದಿ ಪೀರಿಯಡ್ ಇಂಪ್ರೂವ್ಡ್ ಎ ಲಾಟ್. ಆದ್ರೂ ನನಗೆಲ್ಲೋ ಒಂದು ಕಡೆ ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್ ಇರೋದ್ರಿಂದ ನನಗೆ ಒಂದು ಪ್ರಮೋಷನ್ ಮಿಸ್ ಆಯಿತು ಅಂತ ನನ್ನ ಅನಿಸಿಕೆ. ನನಗೆ ನಾನೇನೆ ನಾನು ಸೀನಿಯರ್ ಮ್ಯಾನೇಜರ್ ತೊಗೊಂಡ್ರೆ, ಅದಕ್ಕಿಂತ ಹೈಯರ್ ಅಪ್ ರೋಲ್ ತೊಗೊಂಡ್ರೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನ, ಕ್ಲೈಂಟ್ ಜೊತೆ ಹೆಂಗೆ ಮಾತಾಡ್ತೀನಿ, ಈ ರೀತಿ ನನ್ನಲ್ಲೇ ಅನುಮಾನಗಳಿತ್ತು. ಓಕೆ, ಈಗ ಇದರಿಂದ ನಾನು ಏನಾಯಿತು, 43 ನಾನು 43ನೇ ಇಯರ್ಸಲ್ಲಿ ಮಾಡಿದಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಭಾಳ ಟ್ಯಾಲೆಂಟ್ ಇರ್ತಾರೆ, ದೇ ವಿಲ್ ನಾಟ್ ಫೋಕಸ್ ಆನ್ ದಿಸ್ ಸಾಫ್ಟ್ ಸ್ಕಿಲ್ಸ್. ಕಮ್ಯುನಿಕೇಷನ್ ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ ಅದು. ಸೊ ವೆನ್ ಕಮ್ ಟು ಕಾರ್ಪೊರೇಟ್ ಕಲ್ಚರಿಗೆ ಬಂದಾಗ ದೇ ಮಿಸ್ ಲಾಟ್ ಆಫ್ ಆಪರ್ಚುನಿಟಿ. ಆ ಎಲ್ಲೋ ಇಂಟೆನ್ಷನಿಂದ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಅಲ್ಲೋಗಿ ಒಂದು ಸಾಫ್ಟ್ ಸ್ಕಿಲ್ಸ್ ಇರ್ಬೋದು. ವೈ ಕಮ್ಯುನಿಕೇಷನ್ ಇಸ್ ಇಂಪಾರ್ಟೆಂಟ್. ಓನ್ಲಿ ಸಬ್ಜೆಕ್ಟ್ ಒಂದೇ ಅಲ್ಲ, ಥಿಂಕ್ ಅಬೌಟ್ ದಿ ಫ್ಯೂಚರ್, ಹ್ಯಾವ್ ಎ ಗೋಲ್, ವಾಟ್ ಆರ್ ಆಲ್ ದಿ ಚಾಲೆಂಜಸ್. ಎಸ್, ಅವೇರ್ನೆಸ್ ಕೊಡೋದು ಒಂದು ಇತ್ತು. ಅದರಲ್ಲಿ ನನ್ನದೇ ಒಂದು ಮಾಡ್ಯೂಲ್ಗಳಿತ್ತು. ಈ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಯಾವಾಗ ಅಲ್ಲಿಗೆ ಹೋದೆ ನನಗೆ ಇಂಟ್ರೆಸ್ಟ್ ಡೆವಲಪ್ ಆಗೋಯ್ತು. ಹುಡುಗರು ಬಂದಾಗ, ಸರ್ ನಿಮ್ಮದು ಭಾಳ ಹೆಲ್ಪ್ ಆಯಿತು, ನಾನು ಓದೋದು ಇಂಪ್ರೂವ್ ಆಗ್ತಾ ಇದೆ, ಏನೋ ಒಂದು ಹೇಳ್ತಾ ಇದ್ರು. ನಾನು ಅವಾಗೇನು ಟ್ರೈನರ್ ಥರ ಹೋಗ್ತಾ ಇರಲಿಲ್ಲ, ಆ್ಯಸ್ ಅ ವಾಲಂಟಿಯರ್ ಹೋಗ್ತಾ ಇದ್ದೆ. ಪ್ಲಸ್ ಐ ವಾಂಟ್ ಟು ಡೂ ಸಮ್ ಬಿಸ್ನೆಸ್ ಮಾಡಬೇಕು ಅಂತ. ಹಿಂಗೆ ನನ್ನ ಜರ್ನಿ ಆಯಿತು. ಸೊ ದಿಸ್ ಇಸ್ 3rd ಇನ್ನಿಂಗ್ಸ್ ಮೇಡಮ್. ಒಂದು 13 ವರ್ಷದಿಂದ ನಾನು ಅದು ಒಂದು ದೊಡ್ಡ ಬುಕ್ಕೇ ಬರಿಬೋದು ನಾನು. ಓಕೆ, ನಾನು ಹೆಂಗೆ ಆ ಥರ ಅದೇ ಅನ್ನೋದು ಇದು ನನ್ನ ಜರ್ನಿ ಮೇಡಮ್. ಜರ್ನಿ ಇದು ಏನು ಪುಸ್ತಕ ಎಲ್ಲ ಬರೆದಿದ್ರಲ್ಲ ಸರ್ ನೀವು, ಏನೋ ಸಕ್ಸಸ್ ಅಂತ, ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್, ಆಮೇಲೆ ಇನ್ನೇನು ಎಂಪವರ್ ಯುವರ್ ಮೈಂಡ್ ಟು ಸಕ್ಸೀಡ್. ಏನು ಸರ್ ಎಲ್ಲ ಸಕ್ಸಸ್ ಅಂತ ಬರ್ದಿದ್ದೀರಾ? ಏನಿದು? ಇಂಗ್ಲೀಷಲ್ಲೇ ಬರ್ದಿದ್ದೀರಲ್ಲ? ಎಲ್ಲ ಇಂಗ್ಲೀಷಲ್ಲೇ ಮೇಡಮ್ ಬರ್ದಿರೋದು. ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಅಷ್ಟೆಲ್ಲ ನೀವು ಸಾಧನೆ ಮಾಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗೆ ಬಂದು ಬರ್ದಿದ್ದು. ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್, ಏನು ಸಕ್ಸಸ್ ಬಗ್ಗೆ. ಓಕೆ, ನಾನು ಹೆಂಗೆ ಆ ಥರ ಅದೇ ಅನ್ನೋದು ಒಂದು ಹೇಳ್ಬಿಡ್ತೀನಿ ಮೇಡಮ್. ಯಾಕಂದ್ರೆ ದಟ್ ಈಸ್ ದಿ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ನಾನು ಆ ಥರ ಆಗಬೇಕು ಅಂತ, ಟ್ರೈನರ್ ಆಗಬೇಕು ಅಂತ ಯಾವುದೂ ಇಂಟೆನ್ಷನ್ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮಾತಾಡ್ತಾ ಒಂದು ಸಣ್ಣ ಸೆಷನ್ಗಳು ಸಾಫ್ಟ್ ಸ್ಕಿಲ್ ಬಗ್ಗೆ ಕೊಡ್ತಾ ಹೋಗ್ತಾ ಇದ್ದಾಗ ನನಗೆಲ್ಲೋ ಒಂದು ಯೋಚನೆ ಬಂತು, ಸಂಸ್ಕೃತ ಶ್ಲೋಕಗಳನ್ನು ಇನ್ಕ್ಲೂಡ್ ಮಾಡಿದ್ರೆ ನಾನೊಂದು ಎಫೆಕ್ಟಿವ್ನೆಸ್ ಸಿಗುತ್ತೆ ನಾನು ಮಾತಾಡೋದ್ರಲ್ಲಿ ಅಂತ. ಸಂಸ್ಕೃತ ಶ್ಲೋಕಗಳು. ಓಕೆ, ಅಲ್ಲಿ ಒಂದು ಐಡಿಯಾ ಬಂತು, ಏನೋ ಒಂದು ಇಂಟ್ರೆಸ್ಟು. ನಾನು ವೀಡಿಯೋಗಳು, ಒಂದು ಸ್ಪೀಚಸ್ಗಳು ಕೇಳ್ತಾ ಇದ್ದಾಗ ಅವರು ಸಂಸ್ಕೃತಲ್ಲಿ ಒಂದೊಂದು ಸಲ ಶ್ಲೋಕ ಹೇಳಿ ಅದು ಅರ್ಥ ಹೇಳಿ ಮತ್ತು ಅವ್ರು ಕಂಟೆಂಟ್ ಕೊಡ್ತಾ ಇದ್ರಲ್ಲ, ಸಮಥಿಂಗ್ ಪೀಪಲ್ ಆರ್ ವೆರಿ ಇಂಪ್ರೆಸಿವ್. ನಾನು ಇಂಪ್ರೆಸ್ ಆಗ್ತಾ ಇದ್ದೆ ಆ ರೀತಿ ಮಾತಾಡೋರು ಕಂಡ್ರೆ. ಪ್ರೇರಣೆ ಆಗೋಯ್ತು. ಓಕೆ, ನಾನು ಯಾವಾಗ ಕೆಲಸ ಬಿಟ್ಟ ಮೇಲೆ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆಸ್ ಎ ಡೈರೆಕ್ಟರ್ ಇನ್ ಒಂದು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿದ್ದೆ. ಓಕೆ, ಐ ಯೂಸ್ ಟು ಡೂ ಲಾಟ್ ಆಫ್ ಅದರ್ ಥಿಂಗ್ಸ್. ಅಲ್ಲಿ ಒಂದು ದಿನ ಒಬ್ಬರು ಸೀನಿಯರ್ ಪರ್ಸನ್ನು ನಮ್ಮ ಮ್ಯಾನೇಜರ್, ಅಕೌಂಟೆಂಟ್ ಮ್ಯಾನೇಜರ್ ಹತ್ರ ಮಾತಾಡ್ತಾಯಿದ್ರು. ಅವರೇನೋ ಸಂಸ್ಕೃತ ಬಗ್ಗೆ ಮಾತಾಡ್ತಾಯಿದ್ರು. ನೋಡಿ, ವೆನ್ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ಓಕೆ, ಹಂಗೆ ನಾನು ಆಮೇಲೆ 1-2 ದಿನ ಆದಮೇಲೆ ಮ್ಯಾನೇಜರ್ ಕೇಳಿದೆ, ಅವರು ಮಾತಾಡ್ತಿದ್ರಲ್ಲ ಅವ್ರು ಯಾರು ಅಂತ. ಅವರು ಅಡ್ರೆಸ್ ಬೇಕು, ನನಗೆ ಈ ಥರ ಶ್ಲೋಕಗಳು ಬೇಕು, ನನಗೆ ಸಬ್ಜೆಕ್ಟ್ಗಳು ಟೀಚ್ ಮಾಡ್ಬೇಕಾರೆ ಅಂತ ಹೇಳಿದೆ. ಅವ್ರಿಗೆ ಒಂದು ಅಡ್ರೆಸ್ ಕೊಟ್ಟರು, ಅವ್ರ ನಂಬರ್ ಕೊಟ್ಟರು. ಅವ್ರ ಹತ್ರ ಹೋಗಿ ನೋಡಿದ್ರೆ ನಾನು ಯಾರನ್ನ ನೋಡಿದ್ನೋ ಅವರಲ್ಲ ಅವರು. ಇದೆ ಟೋಟಲಿ ಡಿಫ್ರೆಂಟ್ ಪರ್ಸನ್. ಓಕೆ, ಅವರು ಏಜ್ ಆದವರು, ಇವರು ಏಜ್ ಆದವರು. ನನ್ನ ಲಕ್ ನೋಡಿ ಅದು ಹೆಂಗಿದೆ ಅಂದರೆ, ಡೆಸ್ಟಿನಿ ಅನ್ನೋದು ಅದೇನೇ ನಾನು ಹೇಳೋದು, ಡೆಸ್ಟಿನಿ ಅಂತ. ನಾನು ಅವ್ರ ಹತ್ರ ಹೇಳಿದೆ, ಸರ್ ನೀವಲ್ಲ ಸರ್ ನಾನು ಮೀಟ್ ಮಾಡಬೇಕಾಗಿದ್ದು, ಬೇರೆ ಯಾರು ಅಂತ ಹೇಳಿದೆ. ಆಯ್ತು, ಏನಕ್ಕೆ ಬಂದಿದ್ದೆ? ಅವ್ರು ಅಲ್ಲಿ ಬಿಟ್ಟಿಲ್ಲ, ಅವರು ಏನಕ್ಕೆ ಬಂದೆ ಹೇಳು ಅಂದರು. ನಾನು ಹಿಂಗೆ ಸರ್, ನಾನು ಒಂದು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದೀನಿ, ಒಂದು ಸಂಸ್ಕೃತ ಶ್ಲೋಕಗಳು ಕಲಿಬೇಕು ಅಂದರೆ ಎಲ್ಲೆಲ್ಲ ಒಂದು ಇನ್ಸರ್ಟ್ ಮಾಡಿಬಿಟ್ಟು ಮಾತಾಡಬೇಕು ಅಂತ ಒಂದು ಆಸೆ ಇದೆ. ಅವ್ರ ಹೆಸರು
ಅವರು ರಿಟೈರ್ಡ್ ಏರ್ ಮಾರ್ಷಲ್ ವೆಂಕಟರಮನ್ ಅಂತ. ಅವರು ಅಬ್ದುಲ್ ಕಲಾಂ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಈಸ್ ವೆರಿ ಸೀನಿಯರ್ ಪರ್ಸನ್. ಈ ವರ್ಕ್ಡ್ ಇನ್ ಟಾಪ್ ಪೊಸಿಷನಲ್ಲೆಲ್ಲ ಮಾಡಿದರು. ಅವರು ಒಂದು ಕರಿಕ್ಯುಲಮ್ ಆ್ಯಕ್ಟ್ ಇದೆಲ್ಲ ಮಾಡಿದರು. ಅವರು ಡಿಫೆನ್ಸಲ್ಲಿ ಇದ್ದಾಗ ಎಲ್ಲ ಮಾಡಿದರು. ಆಯಿತು, ನಾನು ಹೆಲ್ಪ್ ಮಾಡ್ತೀನಿ, ಐ ಕ್ಯಾನ್ ಡೂ ದಟ್ ಹೆಲ್ಪ್ ಅಂತ ಅಂದರು. ಓಕೆ, ನೀವು ಕಂಟೆಂಟ್ ಕೊಡಿ, ನಾನು ರಿಲೆವೆಂಟ್ ದಟ್ ನಾನು ಶ್ಲೋಕಾಸ್ಗಳು ಕೊಡ್ತೀನಿ ಅಂತಂದರು. ನಂದು ಫಸ್ಟ್ ಮೈಂಡ್ ಬಗ್ಗೆ ಒಂದು ಕಂಟೆಂಟ್ ಇತ್ತು. ಯಾಕಂದರೆ ಮೈಂಡ್ ಅನ್ನೋದು ನನಗೆ ಎಲ್ಲೋ ಒಂದು ತಲೆಯಲ್ಲಿತ್ತು. ಯಾಕಂದರೆ ನಾನು ಯಾಕೆ ಇನ್ಫಿಯಾರಿಟಿ ಮಾಡ್ಕೊಂಡಿದ್ದೀನಿ, ಯಾಕೆ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿಲ್ಲ, ಈ ಯೋಚನೆಗಳು ಬಂದಾಗ ನನಗೆ ಒಂದು ಅರ್ಥ ಆಗಿದ್ದು ಮೈಂಡ್, ಇಫ್ ಯು ಟೇಕ್ ಕಂಟ್ರೋಲ್ ಆಫ್ ಯುವರ್ ಮೈಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕಿತ್ತು ನನಗೆ. ಅಲ್ಲಿ ಅವರು ನನಗೆ PPTಯಲ್ಲಿ ಕೊಟ್ಟಿದ್ದೆ, ಪ್ರೆಸೆಂಟೇಷನಲ್ಲಿ ಕೊಟ್ಟಿದ್ದೆ. ಯಾಕಂದ್ರೆ ಡಾಕ್ಯುಮೆಂಟ್ ಇರಲಿಲ್ಲ, ಒಂದು ಪ್ರೆಸೆಂಟೇಷನ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದೆ ಅವರಿಗೆ. ಒಂದು ಕರೆಕ್ಷನ್ ಮಾಡಿ ಶ್ಲೋಕಗಳು ಕೊಟ್ಟಾಗ ಅವ್ರು ಸುಮ್ಮನೆ ಆಗಿಲ್ಲ. ಅವರು ವೇಣು ಯು ಕ್ಯಾನ್ ಇನ್ನೊಂದ್ಸಲ ನೀವು ಬೇಕಾದ್ರೆ ಇದನ್ನ ಫೈನ್ ಟ್ಯೂನ್ ಮಾಡಿಬಿಟ್ಟು ಕಂಟೆಂಟ್ ಮತ್ತೆ ಕೊಡಿ, ನಾನು ಇನ್ನೊಂದ್ಸಲ ರಿವ್ಯೂ ಮಾಡ್ತೀನಿ, ಈ ಸಲ ಪ್ರೆಸೆಂಟೇಷನ್ ಥರ ಕೊಡಬೇಡಿ, ವರ್ಡ್ ಡಾಕ್ಯುಮೆಂಟಲ್ಲಿ ಕೊಡಿ ಅಂತಂದರು. ನನಗೆ ರಿವ್ಯೂ ಮಾಡೋಕ್ಕೆ ಕಮೆಂಟ್ ಕೊಡೋಕ್ಕೆ ಇದೆ ಅಂತಂದರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅವರು ಬೈಯೋರು ನನಗೆ, ವೇಣು ನಿಂದು ಇನ್ನೂ ರೈಟಿಂಗ್ ಸ್ಕಿಲ್ ಇಲ್ಲ, ಟೆನ್ಸಸ್ಗಳು ತಪ್ಪು ಮಾಡ್ತೀಯಾ, ಓಕೆ ನೀನು 1% ಇಂಪ್ರೂವ್ಮೆಂಟ್ ಇದೆ, ಸ್ಟಿಲ್ ಇನ್ ನೀಡ್ ಟು ಗೋ ಲಾಟ್ ಅನ್ನೋ ಥರ ಹೇಳ್ತಾರೆ. ನಾನು ಅವಾಗೂ ನಂದು ಫ್ಲೂಯೆನ್ಸಿ ಕಮ್ಯುನಿಕೇಷನ್ ಇರಲಿಲ್ಲ ಇಂಗ್ಲೀಷು. ಅವತ್ತೂ ಮಾತಾಡ್ತಾ ಇದ್ದೆ, ಬಟ್ ನನಗೆ ಫ್ಲೂಯೆನ್ಸಿ ಅನ್ನೋದು ಇರಲಿಲ್ಲ, ಅಷ್ಟು ಗ್ರಿಪ್ ಇರಲಿಲ್ಲ, ಹಿಡಿತಾ ಇರಲಿಲ್ಲ, ಲ್ಯಾಂಗ್ವೇಜ್ ಹಿಡಿತಾ ಇರಲಿಲ್ಲ. ಓಕೆ, ಹಿಂಗೆ ಸ್ಟಾರ್ಟ್ ಆಗಿ ಆಮೇಲೆ ನನ್ನ ವೈಫು, ನನ್ನ ಇನ್ನೊಬ್ಬರು ಪ್ರೊಫೆಸರ್ ಫ್ರೆಂಡ್ ಎಲ್ಲ ಅವ್ರ ಹತ್ರ ಎಲ್ಲ ರಿವ್ಯೂ ಮಾಡಿ ಟೋಟಲಿ ಐ ಟುಕ್ 1 year. ಅವಾಗ ನಮ್ಮ ಏರ್ ಮಾರ್ಷಲ್ ವೆಂಕಟರಮನ್ ಅವರು ಯಾಕೆ ಬುಕ್ನ ಪಬ್ಲಿಷ್ ಮಾಡು, ಎಫರ್ಟ್ ಇಟ್ಟಿದೆ ಅಂದರು. ಅಲ್ಲಿಂದ ನಂದು ಬುಕ್ ಜರ್ನಿ ಸ್ಟಾರ್ಟ್ ಆಯಿತು. ಅದು ಓದಿದಾರ ಸರ್ ಅವರು, ನೋಡಿದಾರ ಅವರು? ಅಯ್ಯೋ, ಅವ್ರು ನನಗೆ ಹೆಂಗೆ ಅಂದರೆ ಪಿನ್ ಟು ಪಿನ್ ಬರ್ದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ದಿಸ್ ಇಸ್ ಸ್ಟೈಲ್ ಇನ್ ಇಟ್, ನೀಡ್ ಟು ರೈಟ್, ಓಕೆ ನಿಂದು ಟೆನ್ಸಸ್ಸಲ್ಲಿ ಇಲ್ಲಿಲ್ಲ ಪ್ರಾಬ್ಲಮ್ ಇದೆ, ನಿಂದು ಇನ್ನೂ ವೊಕ್ಯಾಬ್ಯುಲರಿ ಕೆಲವೊಂದೆಲ್ಲ ಇಂಪ್ರೂವ್ ಮಾಡಬೇಕು ಅಂತ ಈ ರೀತಿ ಅವರು ಪಿನ್ ಟು ಪಿನ್ ಕೊಟ್ಟಿದ್ದಾರೆ ಟಿಪ್ಸ್. ನಾನು ಎವ್ರಿ ಟೈಮ್ ಒಂದು ವಾರ ತೊಗೊಂಡೆ ಅದನ್ನ ಅಪ್ಗ್ರೇಡ್ ಮಾಡಿ ಚೇಂಜಸ್ ಮಾಡಿ ಮತ್ತೆ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೆ, ಮತ್ತೆ ರಿವ್ಯೂ ಮಾಡಿ ಮತ್ತೆ 1% ಅಷ್ಟೇ, ಇನ್ನೂ ಪಾಸ್ ಆಗಿಲ್ಲ ನೀನು ಅನ್ನೋರು. ಈ ರೀತಿ ಜರ್ನಿ ಆಗಿತ್ತು. ಈ ಬುಕ್ ಫಸ್ಟ್ ಬರೆದಿದ್ದು ನಾನು ಎಂಪೋರ್ ಯುವರ್ ಮೈಂಡ್ ಟು ಸಕ್ಸೀಡ್ ಅಂತ ಈ ಬುಕ್ ಬರೆದೆ ಮೇಡಮ್. ಎಂಪೋರ್ ಯುವರ್ ಮೈಂಡ್ ಟು ಸಕ್ಸೀಡ್ ಅಂತ. ಇದು ಮೈಂಡ್ ಬಗ್ಗೆನೇ ಇದೆ, ಹೌ ಮೈಂಡ್ ವರ್ಕ್ಸ್ ಅಂತ. ಲೈಕ್ ಎ ಫಿಸಿಕಲ್ ಲಾ, ಮೈಂಡ್ ಆಲ್ಸೋ ವರ್ಕ್ಸ್ ಇನ್ ಸರ್ಟನ್ ವೇ. ಓಕೆ, ನಿಮಗೂ ಯೋಚನೆ ಬರುತ್ತೆ, ನನಗೂ ಯೋಚನೆ ಬರುತ್ತೆ, ನಿಮಗೂ ಆಟೋ ಪೈಲಟ್ ಮೋಡಲ್ ಬರುತ್ತೆ, ನನಗೂ ಆಟೋ ಪೈಲಟ್ ಮೋಡಲ್ ಬರುತ್ತೆ. ನಾವು ಹೇಳ್ತೀವಿ ಮಲ್ಟಿ ಟಾಸ್ಕಿಂಗ್ ಮಾಡಬೇಡಿ ಅಂತ, ಅದು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಎವ್ರಿಬಡಿ. ಯಾಕಂದರೆ ಒಂದು ಕಾನ್ಷಿಯಸ್ ಮೈಂಡ್ ಕ್ಯಾನ್ ಹೋಲ್ಡ್ ಓನ್ಲಿ ಮಾನೋ ಟಾಸ್ಕಿಂಗ್ ಮಾಡೋಕ್ಕೆ ಡಿಸೈನ್ ಆಗಿದೆ. ಈ ರೀತಿ ಸಿಮಿಲರ್ ಆಗಿದೆ. ಈ ಬೇಸಸ್ ಇಟ್ಕೊಂಡೆ ಎಂಪೋರ್ ಯುವರ್ ಮೈಂಡ್ ಟು ಸಕ್ಸೀಡ್ ಅಂತ. ಫಸ್ಟ್ ಮೈಂಡ್ನ ಅರ್ಥ ಮಾಡ್ಕೊಳ್ಳಿ. ಸೊ ಮೈಂಡ್ನ ಅರ್ಥ ಮಾಡ್ಕೊಂಡ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಹೆಂಗೆ ವರ್ಕ್ ಆಗುತ್ತೆ ಅಂತ ಅಕಾರ್ಡಿಂಗ್ ಟು ದಟ್ ಫೈನ್ ಟ್ಯೂನ್ ಮಾಡ್ಕೊಳ್ಳಿ, ಯು ಸಕ್ಸೀಡ್ ಅಂತ ಅದನ್ನು ಬರೆದೆ. ಈ ಬುಕ್ನ ನಂಗೆ ಖುಷಿ ಅಲ್ಲ, ಫಸ್ಟ್ ಬುಕ್ ಬರೆದ್ಬಿಟ್ಟಿದ್ದೇನೆ. ಇದನ್ನು ಎಲ್ಲರಿಗೂ ಕೊಡ್ತಾ ಹೋದೆ. ಓಕೆ, ಆಮೇಲೆ ಒಬ್ಬರು ಡಾಕ್ಟರ್ ಯೋಗಿ ದೇವರಾಜ್ ಅಂತ, ಅವರು ಅಲ್ಲೇ ನಮ್ಮ ಮನೆ ಹತ್ರ ಅಲ್ಲೇ ಎಲ್ಲ ಇದ್ರು. ಅವರಿಗೆ ಕೊಟ್ಟೆ ಈ ಬುಕ್ಕು. ಅವರು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತೆಲ್ಲ, ನಾನು ಐ ವಿಲ್ ಟಾಕ್ ಸಮಥಿಂಗ್ ಅಬೌಟ್ ಮೈಂಡ್, ಇದ್ರ ಬಗ್ಗೆ ಎಲ್ಲ ಇದೆ, ಯಾಕೆ ನೀವು ಬೆಳಗ್ಗೆ 5:30 ಬರ್ಬೋದು ಅಂತ ಹೇಳಿದ್ರು. ಓದೆ, ಒಂದು ತಿಂಗಳೆಲ್ಲ ಓದೆ. ಅವ್ರು ಹೇಳಿದ್ರು ನಾನು ಒಂದು ಬುಕ್ ಬರೀಬೇಕು ಅಂತಿದ್ದೀನಿ. ಅವರು ಅವ್ರದ್ದೊಂದು ಚಾರ್ಟ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾನು ಬುಕ್ ಬರೀಬೇಕು ಅಂತಂದ್ರು. ಸರ್ ನಾನು ಹೆಲ್ಪ್ ಮಾಡ್ತೀನಿ, ಗೈಡ್ ಮಾಡ್ತೀನಿ, ನಿಮ್ಮಲ್ಲಿ ಯಾರು ಬರೆಯೋರು ಇದ್ರೆ ಅಂತ ಹೇಳಿದೆ. ಯಾರು ಮುಂದೆ ಬಂದಿಲ್ಲ. ಕೊನೆಗೆ ಅವರು ನನ್ನ ಮನೆಗೆ ಬಂದರು. ಒಂದು 3-4 ದಿನ ನನ್ನ ಮನೇಲಿ ಉಳ್ಕೊಂಡೆ. ಅವರು ಆಡಿಯೋ ರೆಕಾರ್ಡ್ಗಳು ಮಾಡ್ಕೊಂಡು ಫುಲ್ಲು. ಸೊ ಅವ್ರದ್ದು ಕಂಟೆಂಟ್ ಎಲ್ಲ ಇದು ಮಾಡಿ ಇದೊಂದು ಚಾರ್ಟ್ ಇಟ್ಕೊಂಡು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಬ್ಯೂಟಿಫುಲ್ ಚಾರ್ಟ್ ಮೇಡಮ್. ಇದು ಒಂದು ಚಾರ್ಟ್ ಇದೆ, ಇದು ನೋಡಿ. ಇದು ಈ ಒಂದು ವೇದಿಕ್ ಲಿಟ್ರೇಚರ್ನ ಇದನ್ನ ಇಟ್ಕೊಂಡು ಈ ಚಾರ್ಟ್ ಇಟ್ಕೊಂಡು ವಾಟ್ ಈಸ್ ಮೈಂಡ್, ಓಕೆ ಮೈಂಡ್ ಅರ್ಥ ಮಾಡ್ಕೊಂಡು ಆದ್ಮೇಲೆ ದರ್ ಆರ್ ಲಾಟ್ ಆಫ್ ವೇದಿಕ್ ಲಿಟ್ರೇಚರ್ ಇದೆ. ಗುಣ ತ್ರಿಗುಣ ಅದಿರ್ಬೋದು, 4 folds ಆಫ್ ಇದು ಏನೇನೋ ಇದೆ. ದರ್ ಆರ್ ಮೆನಿ ಥಿಂಗ್ಸ್ ಆರ್ ದೇರ್. ರಿಲೇಟೆಡ್ ವೇದಿಕ್ ರಿಲೇಟೆಡ್. ಇದನ್ನ ನಾವು
ಇಂಜಿನಿಯರಿಂಗ್ ಸ್ಟೈಲಲ್ಲಿ ಬರಿತಾ ಹೋದೆ. ಹೋದೆ. ಇದಾದ್ಮೇಲೆ ಇನ್ನೊಬ್ಬ ಅರುಣ್ ಕುಮಾರ್ ಅಂತಾನು ಜಾಯ್ನ್ ಆದ್ರು. ಕೊನೆಗೆ ಒಂದು 3 ಜನ ಸೇರ್ಕೊಂಡು ಈ ಬುಕ್ ಪಲ್ಸ್ ಆಫ್ ವೇದಿಕ್ ವಿಸ್ಡಮ್ ಟು ಸಕ್ಸೀಡ್ ಅಂತ. ಇದು ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ, ಫಸ್ಟ್ ನೀವೆಲ್ಲ ವೇದಿಕ್ ಲಿಟ್ರೇಚರ್ ಅಂದ್ರೆ ಇದೆಲ್ಲ ಏಜ್ ಆದವ್ರಿಗೆ ಸ್ಪಿರಿಚುವಲ್, ಇದು ರಿಲಿಜನ್ ಅಂತ, ಆಧ್ಯಾತ್ಮಿಕ, ನಥಿಂಗ್. ನಾವು ಇಂಜಿನಿಯರಿಂಗ್ ಸ್ಟೈಲ್ ಅಲ್ಲಿ ಬರ್ತಿದ್ದೀವಿ. ಹೆಂಗೆ ಡೇ ಟು ಡೇ ಲೈಫಲ್ಲಿ ನಾವು ಹೆಂಗೆ ಅದನ್ನ ಯೂಸ್ ಮಾಡ್ಕೊಬೇಕು, ಅಳವಡಿಸ್ಕೊಬೇಕು ಅಂತ ಆ ರೀತಿ ಬರಿತಾ ಹೋಗಿದ್ದೀವಿ. ಇದು ಒನ್ ಆಫ್ ದಿ ಬೆಸ್ಟ್ ಬುಕ್. ಇಲ್ಲಿಂದ ನನ್ನ ರಿಯಲ್ ಆಥರ್ ಜರ್ನಿ ಸ್ಟಾರ್ಟ್ ಆಗೋಯ್ತು. ಸೊ ಅದೇನೋ ಅಂತಾರಲ್ಲ, ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಯಾರಾದ್ರೂ ಬುಕ್ಸ್ ಬರಿಬೇಕು ಅನ್ನೋ ಇರ್ತಾರಲ್ಲ ಸರ್, ಅವ್ರಿಗೆ ಏನಾದರೂ ನೀವು ಒಂದಷ್ಟು ಮಾಹಿತಿ, ಒಂದು ಟಿಪ್ಸ್ ಕೊಡ್ತೀರಾ? ಎಸ್ ಮೇಡಮ್, ಯಾಕಂದ್ರೆ ಎಲ್ಲರಿಗೂ ಬರಿಬೇಕಂತ ಆಸೆ ಇರುತ್ತೆ. ಓಕೆ, ಫಸ್ಟ್ ಏನಿತ್ತು ಮೇಡಮ್, ಟ್ರೆಡಿಷನಲ್ ಬುಕ್ ಕಲ್ಚರ್ ಇತ್ತು. ಒಬ್ಬ ಆಥರ್ ಬರೆದಿದ್ದಾನೆ ಅಂದರೆ ಅವನೇನು ಮಾಡ್ತಾ ಇದ್ದ, ಒಂದು ಪಬ್ಲಿಷಿಂಗ್ ಏಜೆನ್ಸಿನ ಹುಡುಕ್ತಾ ಇದ್ದ, ಅಲ್ಲೋಗಿ ಅವನು ಸ್ಕ್ರಿಪ್ಟ್ ಕೊಡ್ತಾ ಇದ್ದ. ದೇ ವಿಲ್ ಡೂ ಎವ್ರಿಥಿಂಗ್. ಅವರೆಲ್ಲ ಫಾರ್ಮ್ಯಾಟ್ ಮಾಡಿ ಬುಕ್ ಮಾಡಿ ಅವರು ಒಂದು 500-1000 ಪ್ರಿಂಟ್ ಮಾಡೋರು, ಫಿಸಿಕಲ್ ಆಗಿ ಪ್ರಿಂಟ್ ಮಾಡೋರು, ಆಫ್ಸೆಟ್ ಪ್ರಿಂಟಿಂಗ್ ಮಾಡೋರು, ಮತ್ತು ಬುಕ್ ಸ್ಟಾಲಲ್ಲಿ ಮತ್ತೆ ಎಲ್ಲೆಲ್ಲ ಮಾಡೋರು, ಸೇಲ್ ಮಾಡೋರು, ನಮ್ಗೊಂದು ಸ್ವಲ್ಪ ಬುಕ್ ಕೊಡೋರು. ಓಕೆ, ಬುಕ್ ಸೇಲ್ ಆದಮೇಲೆ ಪ್ರಾಫಿಟಲ್ಲಿ ದುಡ್ಡು ಕೊಡೋರು. ದಿಸ್ ಇಸ್ ದಿ ಸೆಟಪ್ ಇದ್ದಿದ್ದು ಅರ್ಲಿಯರ್ ಆಗಿ. ಹೋಗ್ತಾ ಹೋಗ್ತಾ ಏನಾಗೋಯ್ತು, ಎಲ್ಲರೂ ಬರಿತಾ ಇದ್ದಾರೆ ಬುಕ್. ಎಷ್ಟು ಬುಕ್ ಸ್ಟಾಲಲ್ಲಿ ಎಷ್ಟು ಬುಕ್ ಇಟ್ಕೊಂತಾರೆ, ಹಂಗಾಗಿ ಅದು ಕಮ್ಮಿ ಆಗ್ತಾ ಬಂದಿತ್ತು ಓವರ್ ಪೀರಿಯಡ್ ಆಫ್ ಟೈಮ್. ಅವಾಗ ಆನ್ಲೈನ್ ಟ್ರೆಡಿಷನ್ ಇದೆ, ಇನ್ನೊಂದು ಆನ್ಲೈನ್ ಅಂತ. ಸೊ ಇವಾಗ ಏನಾಗ್ಬಿಟ್ಟಿದೆ, ಬುಕ್ಕು ಒಂದು ಬುಕ್ ಸ್ಟಾಲಲ್ಲಿ ಇಡೋದು ಭಾರಿ ಡಿಫಿಕಲ್ಟ್. ಯಾಕಂದ್ರೆ ನಿಮ್ಗೆ ಅಲ್ಲಿ ಜಾಗನೇ ಇರಲ್ಲ ಬುಕ್ ಇಡೋಕ್ಕೆ. ಅಂಟಿಲ್ ಅನ್ಲೆಸ್ ನಾನು ಎಲ್ಲೋ ಒಂದು ಲೆವೆಲಲ್ಲಿ ಇದ್ದೀನಿ, ನಾನು ಬುಕ್ ಬರೆದಿದ್ದೀನಿ ಅಂದರೆ ಈವನ್ ಬುಕ್ ಸ್ಟಾಲ್ಸ್ ವಿಲ್ ರೆಡಿ ಟು ಕೀಪ್ ಮೈ ಬುಕ್ ವಾಲಂಟಿಯರ್ ಆಗಿ. ಬಟ್ ಈ ನಮ್ಮ ಕೇಸಲ್ಲೆಲ್ಲ ಅಮೆಚೂರ್ ರೈಟರ್ಸ್ ಇರ್ತಾರಲ್ಲ, ಅವರಿಗೆ ಆಪರ್ಚುನಿಟಿ ಸಿಗಲ್ಲ. ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ಆನ್ಲೈನ್ ಪಬ್ಲಿಕೇಶನ್ ಅಂತ ಬಂತು. ರೈಟ್. ಆನ್ಲೈನ್ ಪಬ್ಲಿಕೇಶನ್ ಏನಂದರೆ, ನಾವು ಮೆನು ಸ್ಕ್ರಿಪ್ಟ್ ಕೊಡ್ತೀವಿ, ಅವ್ರೇನೋ ಒಂದು ಫಿಕ್ಸ್ ಮಾಡ್ತಾರೆ ರೇಟು. ಸೊ ಪ್ರಿಂಟ್ ಆನ್ ಡಿಮ್ಯಾಂಡ್. ಪ್ರಿಂಟ್ ಅಂದರೆ ಡಿಜಿಟಲ್ ಪ್ರಿಂಟಿಂಗ್ ಹೋಗ್ತಾರೆ ಅವರು. 10 ಬುಕ್ ಬೇಕಂದ್ರೆ 10, 50 ಬುಕ್ ಬೇಕಂದ್ರೆ 50. ಸೊ ಅವರು ಬುಕ್ಕೆಲ್ಲ ಏನು ಮಾಡ್ತಾರೆ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲೇ ಇಡ್ತಾರೆ. ಈ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಥ್ರೂಔಟ್ ದಿ ಎಂಟೈರ್ ವರ್ಲ್ಡ್ ಎಲ್ಲೆಲ್ಲಿ ಬೇಕೋ ಆನ್ಲೈನಲ್ಲಿ ಹಾಕ್ತಾರೆ ಅವರು. ಓಕೆ, ದಟ್ ಈಸ್ ಈಸಿ. ಮತ್ತು ಬುಕ್ ಯಾರು ಪರ್ಚೇಸ್ ಮಾಡಿದ್ರೆ ಡಿಜಿಟಲ್ ಪ್ರಿಂಟ್ ಮಾಡಿರ್ತಾರೆ, ಒಂದು 10-20 ಸ್ಟಾಕಲ್ಲಿ ಇಟ್ಕೊಂಡಿರ್ತಾರೆ. ಬೇಸ್ಡ್ ಆನ್ ಆ ಬುಕ್ ಹೆಂಗೆ ಮೂವ್ಮೆಂಟ್ ಆಗ್ತಾ ಇದೆ ಅದ್ರ ಮೇಲೆ ಪ್ರಿಂಟ್ ಮಾಡಿ ಅವ್ರು ಸೇಲ್ ಮಾಡ್ತಾರೆ. ಒಂದು ಡ್ಯಾಶ್ ಬೋರ್ಡ್ ಸಿಗುತ್ತೆ, ಅಲ್ಲಿ ಎಷ್ಟು ಒಂದೊಂದು ಬುಕ್ ಸೇಲ್ ಆದಮೇಲೆ ಒಂದೆಷ್ಟು ಅಮೌಂಟ್ ಅಕ್ಯುಮುಲೇಟ್ ಆದಮೇಲೆ ನಮಗೆ ದುಡ್ಡು ಸಿಗುತ್ತೆ. ಇಲ್ಲಿ ಇದು ಬಿಟ್ಟು ನಾನು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ದೇರ್ ಆರ್ ಅಮೆಝಾನಲ್ಲಿ ಈ ಥರ ಒಂದು ಫಾರ್ಮ್ಯಾಟ್ ಮಾಡಿ ಒಂದು ಎಕ್ಸ್ಟ್ರಾ ಎಲ್ಲ ಕಡೆ ಸಿಗುತ್ತೆ. ಇವಾಗ ChatGPT ಬಂದಿರ್ಬೋದು, ಎಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಒಂದು ಟೆಂಪ್ಲೇಟ್ ಸಿಗುತ್ತೆ. ಆ ಟೆಂಪ್ಲೇಟ್ ಥರ ನಾವು ಬುಕ್ನ, ನಮ್ಮ ರೈಟಿಂಗ್ನ ಅದಕ್ಕೆ ಅಡ್ಜಸ್ಟ್ ಮಾಡಿ ಅಮೆಝಾನಲ್ಲಿ ಅಪ್ಲೋಡ್ ಮಾಡಿ ಫ್ರೀಯಾಗೆ ಬೇಕಾದ್ರೆ ಪಬ್ಲಿಷ್ ಮಾಡ್ಬೋದು. ಅವರು ಫಿಸಿಕಲ್ ಬುಕ್ ಮಾಡ್ತಾರೆ. ಇಲ್ಲ ನೀವೇನೇ ಪ್ರಿಂಟ್ ಮಾಡಿ, ನೀವೇನೇ ISBN ಅಂತ ಒಂದು ನಂಬರ್ ತೊಗೊಂಡು ನೀವೇ ಪ್ರಿಂಟ್ ಮಾಡ್ಕೊಂಡು ಡಿಜಿಟಲ್ ಪ್ರಿಂಟಿಂಗ್ ಎಷ್ಟು ಬೇಕಾದ್ರೆ ಮಾಡ್ಬೋದು. ಈಸಿ ಆಗಿದೆ. ದೇರ್ ಆರ್ ಡಿಫ್ರೆಂಟ್ ವೇ ಇಸ್ ದೇರ್. ಓಕೆ, ಸದ್ಯಕ್ಕೆ ಇಷ್ಟು. ಇವಾಗ ಇನ್ಫಾರ್ಮೇಶನ್ ಒಂದು ChatGPT ಎಲ್ಲ ಹಾಕಿದ್ರೆ ಇಟ್ ವಿಲ್ ಗಿವ್ ವಾಟ್ ಆರ್ ದಿ ಡಿಫ್ರೆಂಟ್ ವೇಸ್ ಟು ಪಬ್ಲಿಷ್ ಮೈ ಬುಕ್ ಅಂದರೆ ಕೊಡುತ್ತೆ. ಅದು ದುಡ್ಡಿಲ್ದೇನೂ ಪಬ್ಲಿಷ್ ಮಾಡ್ಬೋದು. ನಾರ್ಮಲ್ ಆಗಿ ಒಂದು ಬರೀ ಆನ್ಲೈನಲ್ಲಿ ಇರಲಿ ಅಂದ್ರೂ ಅದಕ್ಕೊಂದು ಕಾಸ್ಟ್ ಇದೆ, ಅದು ಥರ ಮಾಡ್ಬೋದು. ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಬುಕ್ ಸ್ಟಾಲಲ್ಲಿ ಇಡ್ತಾನೆ, ಆ ರೀತಿ ಮಾಡ್ಬೋದು. ದರ್ ಆರ್ ವೆರೈಟಿ ಆಫ್ ಇಸ್ ದೇರ್. ಇವಾಗ ಚಾಲೆಂಜು, ಇವಾಗ ನಾನು ಇನ್ನೊಂದು 5ನೇ ಬುಕ್ ಬರಿತಾ ಇದ್ದೀನಿ ಮೇಡಮ್. ಓಕೆ, 5ನೇ ಬುಕ್ ಎನರ್ಜಿ ಮ್ಯಾನೇಜ್ಮೆಂಟ್ ಅಂತ ಬರಿತಾ ಇದ್ದೀನಿ. ಇದು ನನಗೆ ಐ ಆಮ್ ಡ್ಯಾಮ್ ಶೂರ್ ಇಟ್ ಈಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ. ಎನರ್ಜಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಹೇಳಿ. ಎನರ್ಜಿ ಮ್ಯಾನೇಜ್ಮೆಂಟ್ ಅಂದರೆ ಅವ್ರ ಎಂಟೈರ್, ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಿಸಿಕಲ್ ಎನರ್ಜಿ. ಓಕೆ, ನಾನು ಫಿಸಿಕಲ್ ಫಿಟ್ ಇಲ್ಲ ಅಂದರೆ ನಾನು ವರ್ಕ್ ಮಾಡೋಕ್ಕಾಗಲ್ಲ, ಮೋಟಿವೇಶನ್ ಇರಲ್ಲ, ಹೆಲ್ತ್ ಇಶ್ಯೂಸ್ ಬರುತ್ತೆ. ಮೆಂಟಲ್ ಎನರ್ಜಿ ಅಂದರೆ ನಾನು ಯೋಚನೆ ಮಾಡೋ ರೀತಿ ಚೆನ್ನಾಗಿಲ್ಲ. ಓಕೆ, ಸ್ಟ್ರೆಸ್ ಇದೆ, ಏನೋ ಯೋಚನೆ ಬರ್ತಾ ಇದೆ, ಫೋಕಸ್ ಇಲ್ಲ. ಸೊ ಮೆಂಟಲ್ ಎನರ್ಜಿ ಇಲ್ಲ ಅಂದರೆ ಐ ಕೆನಾಟ್ ಫೋಕಸ್, ನಾನು ಓದೋಕ್ಕಾಗಲ್ಲ, ಇನ್ನೊಂದಾಗಲ್ಲ. ಎಮೋಷನಲ್ ಎನರ್ಜಿ, ನಾನು ಎಮೋಷನಲ್ಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ. ಓಕೆ, ಆದಾಗ ನನ್ನ ಯೋಚನೆಯಿಂದ, ನನ್ನ ಮೆಂಟಲ್ ಪ್ರಾಬ್ಲಮಿಂದ ನನ್ನ ಫಿಸಿಕಲ್ ಪ್ರಾಬ್ಲಮ್ ಆಗ್ಬೋದು. ಬೇರೆ ಬೇರೆ ಇವಾಗ ಹಾರ್ಟ್ ಅಟ್ಯಾಕ್ ಇರ್ಬೋದು, BP ಎಲ್ಲ ಬರ್ತಾ ಇದೆ. ಪ್ರೆಷರಿಂದ ಬರ್ತಾ ಇದೆ, ಸ್ಟ್ರೆಸ್ಸಿಂದ ಬರ್ತಾ ಇದೆ ಇವಾಗಿನ ಲೈಫ್ ಸ್ಟೈಲಲ್ಲಿ. ಕರೆಕ್ಟ್ ಅಲ್ವಾ? ಇದು ನಾನು 4 ಕ್ವಾಡ್ರೆಂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಫಿಸಿಕಲ್ ಎನರ್ಜಿ,
ಮೆಂಟಲ್ ಎನರ್ಜಿ, ಎಮೋಷನಲ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ. ಸ್ಪಿರಿಚುವಲ್ ಎನರ್ಜಿ ಅಂದರೆ ಮತ್ತೆ ರಾಂಗ್ ಪರ್ಸೆಪ್ಷನ್ ಬೇಡ. ಇದು ನಥಿಂಗ್ ಟು ಡೂ ವಿತ್ ಧರ್ಮ, ನಥಿಂಗ್ ಟು ಡೂ ವಿತ್ ರಿಲಿಜನ್. ಓಕೆ, ಸ್ಪಿರಿಚುವಲ್ ಎನರ್ಜಿ ಅಂದರೆ ಹೌ ಐ ಆಮ್ ಟ್ರೂ ಟು ಮೈ ಸೆಲ್ಫ್. ಓಕೆ, ಅಲ್ಲಿ ಬಂದು ಎಥಿಕ್ಸ್ ವ್ಯಾಲ್ಯೂಸ್ ಇರ್ಬೋದು, ನಂದು ಪರ್ಪಸ್ ಆಫ್ ಲೈಫ್ ಏನಿರ್ಬೋದು, ಅಲ್ಲಿ ನನ್ನ ಪರ್ಪಸ್ ಆಫ್ ಲೈಫ್ ಕ್ಲಿಯರ್ ಆದರೆ ಸ್ಪಿರಿಚುವಲ್ ಎನರ್ಜಿ ಅಂದರೆ ಮೈ ಲೈಫ್ ಈಸ್ ಫಾರ್ ಎ ಗುಡ್ ಕಾಸ್ ಅಂತ. ಓಕೆ, ನಾನು ಒಂದು IAS ಆಫೀಸರ್ ಆಗ್ತೀನಿ, ನಾನು ಒಂದು ಸರ್ವಿಸ್ ಮಾಡ್ತೀನಿ. ಸೊ ಇಫ್ ಐ ಹ್ಯಾವ್ ಎ ಪವರ್ ಐ ವಿಲ್ ಡೂ ಬೆಟರ್ ಥಿಂಗ್ಸ್ ಅಂತ ಒಂದು ಪರ್ಪಸ್ ಇದೆ. ನಾನೊಬ್ಬ ಪೊಲಿಟಿಷಿಯನ್ ಆಗ್ತೀನಿ, ಸರ್ವಿಸ್ ಮಾಡ್ತೀನಿ ನನ್ನ ಜನಗಳಿಗೆ. ಸೊ ದಟ್ ಈಸ್ ವೈ ಐ ವಾಂಟ್ ಟು ಬಿ ದೇರ್ ಅಂತ ಒಂದು ಪರ್ಪಸ್ ಇಟ್ಕೊಂಡು ಹೋದಾಗ ನಮ್ಮ ಮೈಂಡ್ ಫ್ರೀ ಆಗಿರ್ತದೆ. ಅರ್ಥ ಆಯ್ತಲ್ಲ ಮೇಡಮ್? ಆ ಪರ್ಪಸ್, ಒಳ್ಳೆ ಪರ್ಪಸ್ ಇದ್ದಷ್ಟು ನಮ್ಮ ಮೈಂಡಲ್ಲಿ ಫ್ರೀ ಆಗಿರ್ತದೆ, ಕಾಮ್ ಆಗಿರ್ತದೆ. ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಮೈಂಡ್ ಹಗುರವಾಗಿರ್ತದೆ ಒಂಥರ. ಸೊ ಓಕೆ, ಇದ್ರ ಬಗ್ಗೆನೂ ಕೌನ್ಸಿಲಿಂಗ್ ಕೊಡ್ತೀರಾ? ಎನರ್ಜಿ ಮ್ಯಾನೇಜ್ ಮಾಡೋದು ಹೇಗೆ, ಆ ಥರದ್ದು ಏನಾದರೂ ಕೊಟ್ಟಿದ್ದೀರಾ? ಯೂಶಲ್ ಆಗಿ ನಾನು ಕಂಪ್ನಿಗೆಲ್ಲ ಹೋದಾಗ ಹೌ ಟು ಮ್ಯಾನೇಜ್ ಸ್ಟ್ರೆಸ್ ಅಂತ ಇರ್ತದೆ. ಓಕೆ, ಅದೊಂದು ಬೇಸಿಕ್ ಒನ್ ಆಫ್ ದಿ ಮಾಡ್ಯೂಲ್ ಅದು. ಓಕೆ, ಅದರಲ್ಲಿ ನಾನು ಕೆಲವೊಂದು ನನ್ನದೇ ಒಂದು ಮಾಡ್ಯೂಲ್ಗಳು ಕ್ರಿಯೇಟ್ ಮಾಡಿದ್ದೀನಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೋದು ಅಂತ. ಮತ್ತು ಕೆಲವು ಕಡೆ ಟೈಮ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವರ್ಕ್ಶಾಪ್ ಮಾಡಿ, ನಮ್ಮ ಸ್ಟೂಡೆಂಟಿಗೆ ವರ್ಕ್ಶಾಪ್ ಮಾಡಿ, ಇಲ್ಲ ನಮ್ಮ ಕೆಲವೊಂದು ಕಡೆ ಹೌ ಟು ಮ್ಯಾನೇಜ್ ಟೈಮ್ ಅಂತ. ನಾನು ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಎಮೋಷನಲ್ ಮ್ಯಾನೇಜ್ಮೆಂಟ್ ಅಲ್ಲ, ಎನರ್ಜಿ ಮ್ಯಾನೇಜ್ಮೆಂಟ್ನ ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಲೇಮ್ಯಾನ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ, ನನ್ನ ಹತ್ರ ಟೈಮ್ ಇದೆ, ಕೆಲಸ ಮಾಡೋಕ್ಕೆ ಟೈಮ್ ಇದೆ, ಎಲ್ಲ ಇದೆ. ಬಟ್ ನಾನು ಐ ಆಮ್ ಸ್ಟ್ರೆಸ್ಡ್ ಔಟ್, ವರೀಡ್. ಓಕೆ, ನಂದೆಲ್ಲೋ ಅಟೆನ್ಷನ್ ಏನೋ ಯೋಚನೆ ಬರ್ತಿದೆ. ಟೈಮ್ ಇದೆ, ಬಟ್ ಹೌ ಐ ಕ್ಯಾನ್ ಯೂಸ್ ಇಟ್. ಅಲ್ಲಿ ನಾನು ಎನರ್ಜಿ ಮ್ಯಾನೇಜ್ಮೆಂಟ್ ಬಗ್ಗೆ ತಂದು, ಎನರ್ಜಿ ಮ್ಯಾನೇಜ್ಮೆಂಟ್ ಇದ್ದರೆ ಟೈಮ್ ಮ್ಯಾನೇಜ್ಮೆಂಟಿಂದ ನಾನು ಬರೇ ಟೈಮ್ ಮ್ಯಾನೇಜ್ಮೆಂಟ್ ಕಲಿತ್ರೆ ಐ ಕ್ಯಾನ್ ವಿನ್ ದಿ ಸ್ಪ್ರಿಂಟ್ ಆಫ್ ಮೈ ಲೈಫ್. ಅಂದರೆ ಒಂದು ರನ್ನಿಂಗ್ ರೇಸ್ ಹೊಡ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್ ಫಿಕ್ಸ್ ಮಾಡಿ ಗೆದ್ಬಿಡ್ಬೋದು. ಬಟ್ ಆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆ ಎನರ್ಜಿ ಮ್ಯಾನೇಜ್ಮೆಂಟು ಆ್ಯಡ್ ಮಾಡಿದ್ರೆ ಐ ಕ್ಯಾನ್ ರನ್ ಎ ಮ್ಯಾರಥಾನ್ ಆಫ್ ಮೈ ಲೈಫ್. ಓಕೆ, ಟಿಲ್ ಐ ಡೈ ಐ ವಿಲ್ ಬಿ ಹೆಲ್ತಿ. ಓಕೆ, ಐ ವಿಲ್ ಬಿ ಮೋಟಿವೇಟೆಡ್, ಎನರ್ಜೆಟಿಕ್ ಆಗಿರ್ತೀನಿ. ಇವಾಗ ಕೆಲವೊಬ್ರು ನೋಡಿರ್ಬೋದು 60 ವರ್ಷ 70 ವರ್ಷ ಇರ್ತದೆ, ಸ್ಟಿಲ್ ದೇ ಆರ್ ವರ್ಕಿಂಗ್. ದಟ್ ಈಸ್ ಎನರ್ಜಿ. ಎಷ್ಟು ಹೆಲ್ತಿ ಆಗಿದ್ದಾರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮೂಮೆಂಟ್ ಇದೆ, ಇದೆಲ್ಲ ಎನರ್ಜಿ ಮ್ಯಾನೇಜ್ಮೆಂಟ್ ಬಗ್ಗೆ ಬರುತ್ತೆ. ಇದು ಒಂದು ದೊಡ್ಡ ಸಬ್ಜೆಕ್ಟ್ ಮೇಡಮ್. ಹೌದಾ? ಈಗ ಮಕ್ಕಳಿಗೆ ನೀವು ಕೌನ್ಸಿಲಿಂಗ್ ಕೊಡ್ತೀನಿ ಅಂತಾರೆ, ತಾಯಂದಿರು ಬರ್ತಾರೆ. ಎಸ್ ಮೇಡಮ್, ಕುಡೀರಿ ಸರ್. ಸೊ ಅವ್ರಿಗೆ ಅನುಕೂಲ ಆಗೋ ಥರ ಕೆಲವು ಟಿಪ್ಸ್ ಹೇಳಿ ಸರ್ ಮಕ್ಕಳಿಗೆ. ಚಿಕ್ಕ ಮಕ್ಕಳು ಓದಲ್ಲ, ಅಥವಾ ಅವರು ಕೌನ್ಸಿಲಿಂಗ್ ಅಂದರೆ ಡಿಪ್ರೆಷನ್ನ, ಯಾವ ಥರದ ಡಿಪ್ರೆಷನ್ಗೆ ನೀವು ಹ್ಯಾಂಡಲ್ ಮಾಡ್ತೀರಾ? ಒಂದಷ್ಟು ಐ ಆಮ್ ನಾಟ್ ಎ ಸೈಕಾಟ್ರಿಸ್ಟ್ ಅದೇ ಸೈಕಾಲಜಿಸ್ಟ್. ಓಕೆ, ನಾನು ಆ ಲೆವೆಲ್ಗೆ ಹೋಗಲ್ಲ. ನಾನು ಹೆಂಗೆ ಅಂದರೆ ಪ್ರಾಕ್ಟಿಕಲ್ ಲೆವೆಲಲ್ಲಿ ಹೋಗ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ದಲ್ಲ, ಮೆಮೊರಿ ಟೆಕ್ನಿಕ್ಸ್ ಅಂತ ಇದೆ. ಮೆಮೊರೈಸ್ ಹೆಂಗೆ ಮಾಡೋದು ಅಂತ ಅವರಿಗೆ ಕ್ಲೂ ಕೊಡ್ತೀನಿ. ಯಾವಾಗ ನಾವು ಏನೇ ಮಾಡ್ತಾ ಇದ್ದೀವಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಬೆಟರ್ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ನಮ್ಗೆ ಈಸಿ ಆಗ್ತದೆ. ಫಾರ್ ಎಕ್ಸಾಂಪಲು, ನಾನು ಇವತ್ತು ಅವ್ರ ಮಗನೇ ಆಗಲಿ, ನಾನೇನೇ ಆಗಲಿ ಓದ್ತಾ ಇದ್ದೀನಿ, ಒಂದು 2 hours 3 hours ಎವ್ರಿ ಡೇ ಓದ್ತಾ ಇದ್ದೀನಿ. ಬಟ್ ನನಗೆ ನಾಲೆಡ್ಜು ಕಮ್ಮಿ ಇದೆ. ಇವಾಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಐ ನೀಡ್ ಟು ರೀಕಾಲ್ ಮೆನಿ ಥಿಂಗ್ಸ್. ನೀವು ಸ್ಪಾಂಟೇನಿಯಸ್ ಆಗಿ ಕ್ವಶನ್ ಕೇಳ್ತಾ ಇದ್ದೀರಾ, ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ಮೆಮೊರಿ ಮ್ಯಾನೇಜ್ಮೆಂಟ್. ಇದು ನನಗೆ ಈ ಮೆಮೊರಿ ಟೆಕ್ನಿಕ್ಸ್ ಕಲ್ತಿರೋದ್ರಿಂದ ಈಸಿ ಆಗ್ತಿದೆ. ಓಕೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನು 2 ಕೋಟ್ ಬರ್ತಿದ್ದೀನಿ ಮೇಡಮ್. 2 ಕೋಟ್ 2 ಮಂತ್ರ ಅಂದ್ಕೊಳ್ಳಿ. ಇಷ್ಟು ಮಾಡಿದ್ರೆ 2 ಕೋಟ್ ಅದನ್ನ ಅರ್ಥ ಮಾಡಿಕೊಂಡೆ, ಪವರ್ ಆಫ್ ವಿಜುವಲೈಸೇಷನ್ 3 ಅರ್ಥ ಮಾಡಿಕೊಂಡ್ರೆ ನಾನು ಇವತ್ತೇನು ಓದ್ತಾ ಇದ್ದೀನಿ ಅದು ಡಬಲ್ ಮೆಮೊರೈಸ್ ಮಾಡ್ಬೋದು ಅದೇ ಟೈಮಲ್ಲಿ. ಓಕೆ, ಫಸ್ಟ್ ಒಂದು, ದ ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕೊಟ್ಟು, ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಇಮ್ಯಾಜಿನೇಷನ್, ಅಸೋಸಿಯೇಷನ್, ವಿಜುವಲೈಸೇಷನ್. ಓಕೆ, ಸಿಂಪಲಾಗಿ ಹೇಳ್ಬಿಡ್ತೀನಿ ನಂದು. ಇವಾಗ ನಾನು ವೇಣು ಸಿ ವಿ ಅಂತ. ಓಕೆ, ನಾನು ಯೂಶಲಿ ಐ ಕಾಲ್ ಬೈ ವೇಣು ಸಿ ವಿ. ಓಕೆ, ವೇಣು ಸಿ ವಿನ ಹೆಂಗೆ ರಿಮೆಂಬರ್ ಮಾಡ್ತೀರಾ? ಯೂಶಲಾಗೆ ನೀವೇನು ಅಂದರೆ ಏನೋ ಒಂದು ಕನೆಕ್ಷನ್ ಸಿಗುತ್ತೆ, ಒಂದು ಅಸೋಸಿಯೇಷನ್ ಆಗಿರ್ತದೆ ನಿಮ್ಮ ಮೈಂಡಲ್ಲಿ. ನಿಮ್ಮ ಫ್ರೆಂಡು ವೇಣು ಅಂತ ಇರ್ಬೋದು, ಅವರು ಏನೋ ಇದಾಗಿರ್ತದೆ. ವೇಣು ಅಂದರೆ ವೇಣುಗೋಪಾಲ, ಮೇ ಬಿ ಗಾಡ್ ನೇಮ್ ಬಂದಿರ್ಬೋದು.
ಇವಾಗ ಒಂದು ವೇಣು ಅನ್ನೋದನ್ನ ಅಸೋಸಿಯೇಟ್ ಮಾಡೋಣ, ಒಂದು ಇಮ್ಯಾಜಿನ್ ಮಾಡಿ ಅಸೋಸಿಯೇಟ್ ಮಾಡೋಣ. ವೇಣುನ ವೀನಸ್, ವೇಣುನ ವೆನ್ಯೂ, ವೇಣು VENU VENUE ಲಾಸ್ಟ್ ಲೆಟರ್ನ ಕಿತ್ಬಿಡ್ರೋಣ. ಆವಾಗ ವೇಣು 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 ಆಗುತ್ತೆ. ಓಕೆ, CV ಅಂದರೆ ಕರ್ಕುಲಮ್ ವಿಟೆ ಅಂದರೆ ರೆಸ್ಯೂಮೆ. ಇದು ಅಸೋಸಿಯೇಷನ್ ಮಾಡಿದ್ದೇನೆ. ಓಕೆ, ಇವಾಗ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ ಮಾಡೋಣ. ವೇಣು CV, ವೇಣು ಈಸ್ ಗಿವಿಂಗ್ ಎ ಸೆಷನ್ ಆನ್ ಎ ಬಿಗ್ಗರ್ ವೆನ್ಯೂ ಆ್ಯಂಡ್ ಈಸ್ ಫೇಸ್ ಈಸ್ ಆ್ಯಸ್ ಬ್ರೈಟ್ ಆಸ್ ವೀನಸ್. ಸೊ ಅಸೋಸಿಯೇಷನ್ ಆಯಿತು, ಒಂದು ಥಿಂಕಿಂಗ್ ಆಯಿತು, ಸ್ಟೋರಿ ಥರ ಒಂದು ವಿಜುವಲೈಸೇಷನ್ ಆಯಿತು. ಯಾವ್ದ್ರ ಬಗ್ಗೆ ಕೊಡ್ತಾ ಇದ್ದಾನೆ? ಕರ್ಕುಲಮ್ ವಿಟೆ ಅಂದರೆ ಔಟ್ ಟು ರೈಟ್ ಎ ಎಫೆಕ್ಟಿವ್ ರೆಸ್ಯೂಮೆ. ಅರ್ಥ ಆಗಿದೆಯಲ್ಲ? ಒಂದು ಅಸೋಸಿಯೇಷನ್ ಆಗಿದೆ, ಒಂದು ಇಮ್ಯಾಜಿನೇಷನ್ ಆಗಿದೆ, ವಿಜುವಲೈಸೇಷನ್ ಆಗಿದೆ, ಸ್ಟೋರಿ ಥರ. ಸೊ ನೀವು ನಾಳೆ ದಿನ ನನ್ನ ಯಾರೇ ಇದನ್ನ ವೇಣು CV ಅಂದರೆ ಟಕ್ ಅಂತ ಹಿಂಗೇನೋ ಅಂದರು, ಅದು ವೆನ್ಯೂ, ಇಷ್ಟು ದೊಡ್ಡ ವೆನ್ಯೂಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ವೀನಸ್ ಇಸ್ ದಿ ಬ್ರೈಟೆಸ್ಟ್ ಪ್ಲಾನೆಟ್, ಅವ್ರ ಮುಖ ಅಷ್ಟು ಬ್ರೈಟ್ ಆಗಿದೆ. CV ಅಂದರೆ ಕರ್ಕುಲಮ್ ವಿಟೆ, ನನ್ನ ಹೆಸರು ಯಾರೂ ಮರೆಯಲ್ಲ. ಇನ್ನೂ ಒಂದು ಸ್ವಲ್ಪ ಡೆಪ್ತಾಗಿ ಅರ್ಥ ಮಾಡ್ಕೊಂಡಾನ ಅಂದರೆ, ಇವಾಗ ಕರ್ನಾಟಕ ಮ್ಯಾಪ್ನ ನೀವು ಹೆಂಗೆ ಮೆಮೊರೈಸ್ ಮಾಡ್ತೀರಾ? ಯೂಶಲ್ ಆಗಿ ಎಷ್ಟೊಂದು ಮ್ಯಾಪ್ಗಳಿದ್ದಾವೆ ಸ್ಟೇಟಲ್ಲಿ, ಇದೇ ಶೇಪಲ್ಲಿ ಇದೆ ಅಂತ ಹೆಂಗೆ ಮೆಮೊರೈಸ್ ಮಾಡ್ತೀರಾ? ನೀವು ಅದು ನೋಡ್ತೀರಾ, ಬರೀತೀರಾ, ಇದು ಮಾಡೋದು. ಇವಾಗ ಆ ಕರ್ನಾಟಕ ಮ್ಯಾಪ್ನ ಒಂದು ಗೋಡಂಬಿ ಥರ ಇದೆ, ಒಂದು ಮಗು ಥರ ಇದೆ, ಒಂದು ಟೆಡ್ಡಿ ಬೇರ್ ಥರ ಹಿಂಗಿದೆ ಅಂತ ಒಂದು ಅಸೋಸಿಯೇಷನ್ ಮಾಡಿಕೊಂಡ್ರೆ ನನಗೆ ಈಸಿ ಆಗೋಯ್ತು. ಫಸ್ಟ್ ಟೈಮ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಇಮ್ಯಾಜಿನ್ ಮಾಡೋಕ್ಕೆ. ಮಾಡ್ತಾ 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 ನನಗೆ ಆ ಕ್ರಿಯೇಟಿವಿಟಿ ಬರುತ್ತೆ. ಓಕೆ, ಕ್ರಿಯೇಟಿವಿಟಿ ಅದು ಇನ್ನೂ ಸ್ವಲ್ಪ ಡೆಪ್ತಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಬರುತ್ತೆ. ಪಂಜಾಬ್ ಮ್ಯಾಪ್ ಇದೆ, ಪಂಜಾಬ್ ಮ್ಯಾಪ್ ಬೆಲ್ ಥರ ಇದೆ. ಸೊ ಬೆಲ್ ಥರ ಒಂದು ಮಾಡಿಬಿಟ್ರೆ ಆಗೋಯ್ತು. ಇವಾಗ ಇರಾನ್ ಮ್ಯಾಪ್ ನೋಡಿದ್ದೀರಾ ನೀವು? ಇರಾನ್ದು ಮ್ಯಾಪ್ ಬರ್ತಾನೆ ಇದೆಯಾ? 208 ಮ್ಯಾಪ್ಗಳಿದ್ದಾವೆ. ಹೆಂಗೆ ಮ್ಯಾಪ್ನೇ ಅಷ್ಟು ಒಂದು ಮೆಮೊರೈಸ್ ಮಾಡೋದು? ಇರಾನ್ ಮ್ಯಾಪಲ್ಲಿ ಒಂದು ಸರ್ಕಲ್ ಇದೆ ಸೆಂಟ್ರಲ್ಲಿ, ಇಂಡಿಯಾ ಥರನೇ ಫ್ಲಾಗ್ ಇದೆ, ಒಂದು ಸರ್ಕಲ್ ಇದೆ. ಓಕೆ, ಅದು ಒಂದು ಸ್ವಲ್ಪ ನೀನು ವಿಜುವಲೈಸ್ ಮಾಡಿ ಹಿಂಗೆ ನೋಡಿದಾಗ ಒಂದಿಬ್ಬರು ಫೈಟರ್ಸ್ಗಳು ಏನೋ ಫೈಟ್ ಮಾಡ್ದಂಗೆ ಇದೆ. ಓಕೆ, ಸೊ ಇಬ್ಬರು ಫ್ಯಾಟ್ ಪೀಪಲ್ ಗುದ್ದಾಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡಿದ್ರೆ ಐ ಆಮ್ ಫ್ಯಾಟ್, ಐರಾನ್. ಓಕೆ, ಇರಾನ್ ಆಗೋಯ್ತು. ಓಕೆ, ಒಂದು ಕನೆಕ್ಷನ್ ಆಗೋಯ್ತು, ಐರಾನ್. ಸೊ ಇಮ್ಯಾಜಿನೇಷನ್, ಐರಾನ್, ಇಬ್ರು ಫ್ಯಾಟ್ ಪೀಪಲ್ ಇದೆ, ಐರಾನ್ ಅಂದಿದ್ರೆ ನಾನು ಅಷ್ಟೇ ಆ ಪೋರ್ಷನ್ ಮೆಮೊರೈಸ್ ಮಾಡಿದ್ರೆ ನಾನು ಫ್ಲಾಗ್ ಮೆಮೊರೈಸ್ ಆಗುತ್ತೆ. ಇವಾಗ ಇಂಡಿಯಾದಲ್ಲಿ ಬೇರೆ ಬೇರೆ ಫಾರಿನರ್ಸು ಇಂಡಿಯಾ ಫ್ಲಾಗ್ ಬಗ್ಗೆ ಮೆಮೊರೈಸ್ ಮಾಡ್ಬೇಕಂದ್ರೆ ಒಂದು ಸ್ಪೋಕ್ಸ್ ಥರ, ಒಂದು ಸೈಕಲ್ ಥರ ಇದೆ. ಓಕೆ, ಇಂಡಿಯಲ್ಲಿ ಸೈಕಲಲ್ಲಿ ಓಡಾಡೋರು ಭಾಳ ಜನ ಇದ್ದಾರೆ. ಸೊ ಸೈಕಲ್ ಸ್ಪೋಕ್ಸ್ ಥರ, ರಿಮ್ ಥರ ಇದೆ ಅಂದರೆ ಒಂದು ಕನೆಕ್ಷನ್ ಮಾಡಿದ್ರೆ ದಟ್ಸ್ ಇಟ್. ಓಕೆ, ಇವಾಗ ಚೈನಾದೇನೋ ಫ್ಲಾಗ್ ಇದೆ, ಒಂದು ನಕ್ಷತ್ರ ಥರ ಏನೋ ಸಿಂಬಲ್ ಇದೆ, ರೆಡ್ ಕಲರ್ ಇದೆ, ಅದಕ್ಕೊಂದೊಂದೊಂದು ಇಮ್ಯಾಜಿನ್ ಮಾಡಿದ್ರೆ ಅದಾಗಿದೆ. ಇಷ್ಟು ಬ್ಯೂಟಿ ಆಗಿದೆ. ಇದರಲ್ಲಿ ಭಾಳ ಟೆಕ್ನಿಕ್ಸ್ಗಳಿದ್ದಾವೆ. ಇಷ್ಟು ಪವರ್ ಆಫ್ ಮೆಮೊರೈಸೇಷನ್ ಲೈಸ್ ಇನ್ ಥಿಂಕಿಂಗ್ ಲೈಕ್ ಎ ಸ್ಟೋರಿ, ವಿಜುವಲೈಸಿಂಗ್ ಲೈಕ್ ಎ ಮೂವಿ. ಎಸ್, ಎರಡನೇದು ಇಮ್ಯಾಜಿನೇಷನ್, ಅಸೋಸಿಯೇಷನ್, ವಿಜುವಲೈಸೇಷನ್. ಇಷ್ಟು ಎರಡು ಮಂತ್ರ. ಇದಾದಮೇಲೆ ಪವರ್ ಆಫ್ ವಿಜುವಲೈಸೇಷನ್ ಅಂದರೆ ನಾನು ಈ 1 hour ಓದಿದ್ದನ್ನು ಒಂದು ಗ್ಯಾಪ್ ಕೊಡಬೇಕು, ಕ್ಲೋಸ್ ಮಾಡಬೇಕು, ವಿಜುವಲೈಸ್ ಮಾಡಬೇಕು ಲೈಕ್ ಎ ಮೂವಿ. ಓಕೆ, ಅದಕ್ಕೆ ನಾನು ಏನು ಹೇಳ್ತೀವಿ ಅಂದರೆ ಎಲ್ಲ ಸೆನ್ಸಸ್ ಇಟ್ಕೊಂಡು ಕಲೀರಿ. ಇವಾಗ ನೀವೊಂದು ಮೂವಿ ಮಾಡಿರ್ತೀರ, ಮೂವಿ ವಾಚ್ ಮಾಡಿದಾಗ 10 ವರ್ಷ ಆದರೂ 5 ವರ್ಷ ಆದರೂ ಜ್ಞಾಪಕ ಇರ್ತದೆ, ಮೂವಿ ಥರ ನೋಡಿದ್ದೀರಾ. ಇದೇ ರೀತಿ ನಾವು ಕಣ್ಮುಚ್ಕೊಂಡಾಗ ಅದು ಬರಬೇಕು. ಇವಾಗ ನಾನು ಇದೊಂದೇನೋ ಒಂದು ಇವಾಗ ಸಕ್ಸಸ್ ಇದು ನೋಡಿದ್ದೀನಿ. ಓಕೆ, ಇಲ್ಲಿ ವೈಟ್ ಇದೆ, ಇಲ್ಲಿ ಒಂದು ಸರ್ಕಲ್ ಇದೆ, ನನ್ನ ಫೋಟೋ ಇದೆ, ಇದಿದೆ. ಓಕೆ, ನಾನು ಹಿಂಗೆ ಕ್ಲೋಸ್ ಮಾಡಿದಾಗ ಇದೆಲ್ಲ ಬುಕ್ ನೋಡೋದಲ್ಲ, ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಅಂತ ಹಿಂಗೆ ಕ್ಲೋಸ್ ಮಾಡಿದ್ರೆ ಇಲ್ಲೊಂದು ಚಕ್ರ ಥರ ಇತ್ತು, ಇಲ್ಲೊಬ್ಬ ಮನುಷ್ಯ ಇದ್ದ, ಇಲ್ಲಿ ವೈಟಲ್ಲಿತ್ತು, ಹಿಂಗೆ ಆ ಪಿಕ್ಚರ್ ಬಂದ ಅಷ್ಟಕ್ಕೆ ರೀಕಾಲ್ ಆಗುತ್ತೆ. ಓಕೆ, ಸಿಂಪಲ್ ಒಂದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಬೇಕು. ರಿಮೆಂಬರ್ ಟು ರಿಪೀಟ್, ರಿಪೀಟ್ ಟು ರಿಮೆಂಬರ್, ರಿಮೆಂಬರ್ ಟು ರಿಪೀಟ್, ರಿಪೀಟ್ ಟು ರಿಮೆಂಬರ್. ಓಕೆ, ಅಂದರೆ ನೀವು ಫಸ್ಟ್ ಮಲ್ಟಿಪ್ಲಿಕೇಶನ್ ಟೇಬಲ್ ಕಲಿತಾ ಇದ್ದೀರಾ, ರಿಪೀಟ್ ಟು ರಿಮೆಂಬರ್, ರಿಪೀಟ್ ಮಾಡ್ತಾ ಇದ್ದೀರಾ, ಅದು ಮೆಮೊರಿ ಇದು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಹೋಗ್ಕೋತಿದೆ. ಓಕೆ, ನೀವು ಇವತ್ತು ಕಲ್ತ್ಬಿಟ್ಟಿದ್ದೀರಾ, ನೀವು ಒಂದು ವರ್ಷ ಯೂಸ್ ಮಾಡಿಲ್ಲ ಅಂದರೆ ಮತ್ತೆ ಮರ್ತೋಗ್ಬಿಡ್ತದಲ್ಲ, ಫೇಡ್ ಆಗಿಬಿಡ್ತದೆ, ಮರ್ತೋಗ್ಬಿಡ್ತದೆ. ರಿಪೀಟ್ ಟು ರಿಮೆಂಬರ್, ಮಧ್ಯ ರಿಪೀಟ್ ಮಾಡಿ ಆವಾಗ ಯೂಸ್ ಮಾಡ್ತಾ ಇರು ಅಂತ. ಹಂಗೆ ಮಾಡಿದ್ರೆ ಮಾತ್ರ ಮೆಮೊರಿ ಇರುತ್ತೆ. ಅದೇ ರೀತಿ ಪವರ್ ಆಫ್ ವಿಜುವಲೈಸೇಷನಲ್ಲಿ ಏನಾಗುತ್ತೆ ಅಂದರೆ, ನೀವು ಓದಿದ್ದೀರಲ್ಲ, ಇಮಿಡಿಯೇಟಾಗಿ ನೀವು ಇಲ್ಲಿ ಕೂತಿ ರೀಕಾಲ್ ಮಾಡಿದಾಗ ರೀಕಾಲ್ ಆಗ್ತಾ ಇದೆ.
ಸೊ ನೀವು ನಂಬರ್ ಆಫ್ ರಿಪಿಟೇಷನ್ ಜಾಸ್ತಿ. ಇವಾಗ ಓದಿದ್ದನ್ನ ಇಮಿಡಿಯೇಟಾಗಿ ನಾನು ರೀಕಾಲ್ ಮಾಡಿದ್ರೆ 3-4 ಸಲ ಓದ್ದಂಗೆ ಆಗ್ಬಿಡ್ತದೆ. ಇದನ್ನ ಮಾಡಲ್ಲ ಜನ, ಹುಡುಗರುಗಳು ಮಾಡಲ್ಲ. ಓದ್ತಾರೆ 2 hours ಓದ್ಬಿಟ್ಟು ಬುಕ್ ಎತ್ತಿಟ್ಬಿಟ್ಟು ಮಲ್ಕೊತಾರೆ. ಸೊ ರೀಕಾಲ್ ಈ ಥರ ವಿಜುವಲೈಸೇಷನ್ ಮಾಡಿ ಒಂದು ಇಮೇಜ್ ಥರ ಮಾಡ್ತಾ ಹೋದಾಗ ನಮ್ಗೆ ಗೊತ್ತಿಲ್ದಂಗೆ ಅದು ಜ್ಞಾಪಕ ಇದರಲ್ಲಿ ಉಳಿತದೆ. ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಭಾಳ ದಿನ ಉಳಿತದೆ. ನಂಬರ್ ಆಫ್ ರೀಕಾಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಮಕ್ಕಳಿಗೆ ಇದೊಂದು ಅನುಕೂಲ ಆಗುತ್ತೆ ಅಲ್ವಾ, ಹೇಗೆ ಜ್ಞಾಪಕ ಶಕ್ತಿಯಲ್ಲಿ ಉಳಿಸ್ಕೊಳ್ಳೋದು. ಇಷ್ಟೇ ಮೇಡಮ್, ಇಷ್ಟು ಮಾಡಿದ್ರೆ ಆಗೋದು. ಇದರಲ್ಲಿ ಬೇರೆ ಬೇರೆ ಟೆಕ್ನಿಕ್ಗಳು ಇದ್ದಾವೆ, ಸಿಂಪಲ್ ಟೆಕ್ನಿಕ್ಗಳು ಇದ್ದಾವೆ. ಏನು ರಾಕೆಟ್ ಸೈನ್ಸ್ ಏನಲ್ಲ. ನಮ್ಮ ಬ್ರೈನ್ ಹೆಂಗೆ ಅರ್ಥ ಮಾಡ್ಕೊಳುತ್ತೆ, ಹೆಂಗೆ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಮ್ಮದು ಕೆಲಸ ಈಸಿ ಅಷ್ಟೇ. ದಿಸ್ ಅಬೌಟ್ ಮೆಮೊರಿ. ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ಮೇಡಮ್. ಇಲ್ಲಿ ಬೇರೆ ಥರ ಇದೆ. ಯಾಕೆ ಬೆಳಗ್ಗೆ ಓದಬೇಕು, ಅದಕ್ಕೆಲ್ಲ ಬೇರೆ ಬೇರೆ ರೀಸನ್ಗಳಿದ್ದಾವೆ. ಬೆಳಗ್ಗೆ ಓದಲೇಬೇಕು ಅನ್ನೋದು ಅವರು ಒಂದು ಸ್ಟ್ಯಾಂಡರ್ಡ್ ಹೇಳಿದ್ದಾರೆ, ರೀಸನ್ ಹೇಳಿಲ್ಲ. ಇವಾಗ ರೀಸನ್ ಏನಕ್ಕೆ ಬೆಳಗ್ಗೆ ಎದ್ರೆ ಪ್ರಶಾಂತತೆ ಇರುತ್ತೆ. ಹಾಗೆ ಟೆಕ್ನಿಕಲ್ ಹೋಗೋಣ, ಸ್ವಲ್ಪ ಡೀಪ್ ಆಗಿ ಹೋಗೋಣ. ನಮಗೆ ಗೊತ್ತಿರೋದು ಓಕೆ, ಯಾಕೆ ಬೆಳಗ್ಗೆ ಓದು ಅಂತಾರೆ ಅಂತ. ನಿಮಗೆ ಒಂದು ಡೀಪ್ ಸ್ಲೀಪಿಂದ ಮಲಗಿದ್ದೀರಾ, ಎದ್ದಿದ್ದೀರಾ, ನಿಮಗೆ ಏನು ಅನುಭವ ಆಯಿತು? ಮೈಂಡ್ ಕಾಮ್ ಆಗಿದೆ, ಎನರ್ಜೆಟಿಕ್ ಆಯಿತು. ಒಂದು 8 ಗಂಟೆ 9 ಗಂಟೆ ಊಟ ಮಾಡಿದ್ದೀರಾ, ರಾತ್ರಿ ಏನು ಫ್ರೆಂಡ್ಸ್ ಇರಲಿಲ್ಲ, ಏನು ಒಳ್ಳೊಳ್ಳೆ ಊಟ ಮಾಡಿಲ್ಲ, ಯಾರ ಜೊತೆ ಮಾತಾಡಿಲ್ಲ, ಮೂವಿ ನೋಡಿಲ್ಲ, ಏನಕ್ಕೆ ಫ್ರೆಶ್ನೆಸ್ ಸಿಕ್ತು? ವಿ ನೀಡ್ ಆಸ್ಕ್ ದಿಸ್ ಕ್ವಶನ್, ಏನಕ್ಕೆ ಫ್ರೆಶ್ನೆಸ್ ಸಿಕ್ತು? ಓಕೆ, ಅದು ಒಂದು ಲೆವೆಲಲ್ಲಿ. ಓಕೆ, ನಿಮಗೆ ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಒಂದು ಕೆಟ್ಟ ಕನಸು ಬಂದುಬಿಟ್ಟಿದೆ, ಒಳ್ಳೆ ಹಾರರ್ ಮೂವಿ ಏನೋ ಒಂದು ಕನಸು ಬಂದುಬಿಟ್ಟಿದೆ, ಒಂದು ಟೈಗರ್ ಚೇಂಜ್ ಮಾಡ್ದಂಗೆ ಏನೋ ಬಂದಿದೆ, ಬೆಡ್ ಮೇಲೆ ಟಕ್ ಅಂತ ಇದ್ದಿದ್ದೀರಾ, ಓಕೆ, ಬೆವರ್ತಾ ಇದ್ದೀರಾ. ಸೊ ಅವಾಗ ನಿಮ್ಗೆ ಹೆಂಗಿರ್ತದೆ? ಡಿಸ್ಟರ್ಬ್ ಮೈಂಡ್ ಇರ್ತದೆ. ಅರ್ಥ ಆಗಿದೆ. ಓಕೆ, ನಾವು ಎವ್ರಿ ಡೇ ವಿ ಲಿವ್ ಇನ್ 3 states. ಅಂದರೆ ಜಾಗೃತ ಸ್ಟೇಟ್ ಅಂದರೆ ಜಾಗೃತ ಅವಸ್ಥಾ, ಅಂದರೆ ಕಾನ್ಷಿಯಸ್ ಸ್ಟೇಟ್. ನಾನು ಇವಾಗ ಮಾತಾಡ್ತಾ ಇದ್ದೀವಿ, ಇದು ಜಾಗೃತ ಅವಸ್ಥಾ, ಕಾನ್ಷಿಯಸ್ ಸ್ಟೇಟ್. ನನಗೂ ಅವೇರ್ನೆಸ್ ಇದೆ, ನಿಮಗೂ ಅವೇರ್ನೆಸ್ ಇದೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೇನೆ. ಇನ್ನೊಂದು ಡ್ರೀಮ್ ಸ್ಟೇಟ್, ಕನಸು ಡ್ರೀಮ್ ಸ್ಟೇಟ್. ಓಕೆ, ಅದರಲ್ಲಿ ಇರ್ತೀವಿ, ನಮ್ಗೇನೋ ಗೊತ್ತಿಲ್ದಂಗೆ ಒಂದು ಡ್ರೀಮ್ ಒಂದು ಹೋಗ್ಬಿಟ್ಟಿರುತ್ತೆ. ಓಕೆ, ಇನ್ನೊಂದು ಡೀಪ್ ಸ್ಲೀಪ್ ಸ್ಟೇಟ್. ಓಕೆ, ಜಾಗೃತ ಅವಸ್ಥಾದಲ್ಲಿ ಕಾನ್ಷಿಯಸ್ ಸ್ಟೇಟಲ್ಲಿ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಇಸ್ ಅಲ್ಲ ಫುಲ್ ಆಕ್ಟಿವ್ ಆಗಿರ್ತದೆ. ಸ್ವಪ್ನ ಅವಸ್ಥೆಯಲ್ಲಿ ಬಾಡಿ ಇಸ್ ಟೇಕಿಂಗ್ ರೆಸ್ಟ್ ಬಟ್ ಮೈಂಡ್ ಇಸ್ ಸ್ಟಿಲ್ ಆಕ್ಟಿವ್. ಓಕೆ, ಅಲ್ಲಿ ನಮಗೆ ಸ್ಟ್ರೈನ್ ಆಗ್ತಾ ಇದೆ. ಬಟ್ ಡೀಪ್ ಸ್ಲೀಪಲ್ಲಿ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಇಸ್ ಅಟ್ ರೆಸ್ಟ್. ಆದ್ರಿಂದ ಬೆಳಿಗ್ಗೆ ಎದ್ದಾಗ ಬಿಕಾಸ್ ಬೋತ್ ಬಾಡಿ ಆ್ಯಂಡ್ ಮೈಂಡ್ ಇಸ್ ರೆಸ್ಟಲ್ಲಿತ್ತು, ಆದ್ರಿಂದ ನಮಗೆ ಆ ಎಫೆಕ್ಟಿವ್ನೆಸ್ ಇದೆ. ಆ ಟೈಮು ಗೋಲ್ಡನ್ ಅವರು. ಅವಾಗ ಓದಿದ್ರೆ ಟಕ್ ಅಂತ ಮೆಮೊರೈಸ್ ಆಗುತ್ತೆ ಅಂತ. ಕೆಲವೊಬ್ರು ಬಟ್ ಬೆಳಗ್ಗೆ ಎದ್ದಾಳಲ್ಲ, ರಾತ್ರಿ ಇರ್ತಾರೆ, ಇಟ್ ಈಸ್ ಫೈನ್. ಅದು ನಾವು ವಿ ಕಾಲ್ ಇಟ್ ಆಸ್ ಆಲ್ಫಾ ಸ್ಟೇಟ್ ಆಫ್ ಮೈಂಡ್. ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರಲ್ಲ, ಫುಲ್ ಸ್ಲೀಪಲ್ಲಿರಲ್ಲ, ಮೀಡಿಯಮ್ ಆಗಿರ್ತದೆ. ಆ ಸ್ಟೇಟಲ್ಲಿ ಮೈಂಡ್ ಕಾಮ್ ಆಗಿರ್ತದೆ. ಆ ಟೈಮಲ್ಲಿ ನಾವೇನು ಓದ್ತೀವೋ ಅದು ಪ್ರೊಡಕ್ಟಿವಿಟಿ ಅಂದರೆ ಎಫೆಕ್ಟಿವ್ನೆಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಬೆಳಗ್ಗೆ ಓದು ಅಂತ ಅಂತಾರೆ. ಅದಕ್ಕೆ ಬೇರೆ ಆಲ್ಟರ್ನೇಟ್ ಇದೆ. ಇಲ್ಲ, ನಾನು ರಾತ್ರಿ ಓದ್ತಾ ಇದ್ದೀನಿ, ರೆಗ್ಯುಲರಾಗಿ ರಾತ್ರಿ ಈ ಟೈಮಲ್ಲಿ ನಾನು ಓದ್ತೀನಿ ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟು ದಟ್ ಈಸ್ ಆಲ್ಫಾ ಸ್ಟೇಟ್. ಓಕೆ, ನಂದು ಮೈಂಡ್ ಸೆಟ್ ಆಗಿರ್ತದೆ, ನಂದು ರೆಡಿ ಇರ್ತೀನಿ, ಓದ್ತೀನಿ, ಅದಿರುತ್ತೆ. ದರ್ ಆರ್ ಮೆನಿ ಅದರ್ ಟೆಕ್ನಿಕ್ಸ್ ಲೈಕ್ ಮೈಂಡ್ಫುಲ್ಲಾಗೆ 100 ಇಂದ 1 ತನಕ ಕೌಂಟ್ ಮಾಡೋದು, 100, 99, 98 ಅಂತ. ಅವಾಗ ನಮ್ಮದು ಮೈಂಡು ಹಂಗೆ ಥಾಟ್ ಪ್ರೊಸೆಸ್ ಕಮ್ಮಿಯಾಗಿ ಆಲ್ಫಾ ಸ್ಟೇಟಿಗೆ ಬರುತ್ತೆ. ಇಲ್ಲ ಓಂಕಾರ ಮಾಡ್ಬೋದು. ಓಂಕಾರ ಒಂದು 10 ಓಂಕಾರ ನಾನು ಡಿಸ್ಟರ್ಬ್ ಆಗಿದೆ. ಲೈಕ್ ಓಂಕಾರ ಅಂದರೆ ಆಕಾರ, ಉಕಾರ, ಮಕಾರ. ಇದು ಟೆಕ್ನಿಕಲ್ ಅರ್ಥ ಮಾಡ್ಕೊಂಡೆ. ಅಂದರೆ ಓಂಕಾರ ಮಾಡಿದಾಗ ನಾಭಿಂದ ಗಾರಿ ಬರ್ತದೆ, ಅದು ಈಟಾಗಿರ್ತದೆ. ಊಕಾರ ಮಾಡಿದಾಗ ಕೋಲ್ಡ್ ಇರುತ್ತೆ. ಮಾಕಾರ ಮಾಡಿದಾಗ ಮೈಂಡ್ ವೈಬ್ರೇಷನ್ ಆಗುತ್ತೆ. ಇದು ಒಂದು 10 ಮಾಡಿ ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಎಲ್ಲೆಲ್ಲ ಡಿಸ್ಟರ್ಬ್ ಆದ್ರೂ ಈ ರೀತಿ ಒಂದು ಡೀಪ್ ಬ್ರೀದಿಂಗ್ ಮಾಡೋದು,
ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡೋದು. ವೆರಿ ಎಫೆಕ್ಟಿವ್ ಅಲ್ವಾ ಸರ್? ಇಷ್ಟೇ ಸರ್, ನಮ್ಮ ಮೈಂಡ್ ಕಾಮಾಗಿದ್ದು ಓದೋದೇ ಆಲ್ಫಾ ಸ್ಟೇಟ್ ಆಫ್ ಮೈಂಡ್. ನಾವು ಅದು ಕಲಿಬೇಕು. ನಾವು ಟೆನ್ಷನ್ ಇಟ್ಕೊಂಡು ಪ್ರೆಷರ್ ಮಾಡಿ ಓದ್ತೀನಿ ಅಂದರೆ ಓದಲ್ಲ, ಸುಮ್ಮನೆ ಓದ್ತಾ ಇರ್ತೀವಿ, ಅದಾಗಲ್ಲ. ಈ ಸಣ್ಣ ಸಣ್ಣ ಟೆಕ್ನಿಕ್ಗಳು ಕಲಿತಾ ಹೋದಾಗ ಕರೆಕ್ಟ್ ಇಷ್ಟೇ ಮೇಡಮ್. ಓದೋದು ನಾಲೆಡ್ಜು. ಇವಾಗ ಇಮ್ಯಾಜಿನೇಷನ್ ಮಾಡ್ತಾ ಇದ್ರೆ ನಾನು ಮೊದಲೇ ಗೊತ್ತಾಗಿದ್ರೆ ನಾನು IAS ಎಲ್ಲ ಇದೇ ಕ್ರ್ಯಾಕ್ ಮಾಡಿಬಿಡ್ತಿದ್ದೆ. ಇದೆಲ್ಲ ಮೊದಲೇ ಗೊತ್ತಿತ್ತು ಅಂದರೆ ನನಗೆ ಗೋಲ್ ಇರಲಿಲ್ಲ, ಒಂದು ಆಂಬಿಷನ್ ಇರಲಿಲ್ಲ, ಯಾರು ಹೇಳೋರು ಇರಲಿಲ್ಲ. 43 ವಯಸ್ಸಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದು. ಓಕೆ, ಇವಾಗ ನಾನು ಇಷ್ಟೆಲ್ಲ ಬುಕ್ಗಳು ಬರಿತೀನಿ, ಇಷ್ಟೆಲ್ಲ ಮೆಮೊರೈಸ್ ಮಾಡ್ತೀನಿ. ಏನೇನು ರೆಫರೆನ್ಸ್ ನೋಟ್ಸು PPT ಇಲ್ದಲ್ಲೇ ನಾನು ಹಂಗೆ ಹೋಗ್ಬಿಟ್ಟು 1 ಗಂಟೆ 1 ಡೇ 2 ಡೇಸ್ ಮಾತಾಡೋಷ್ಟು ನನಗೆ ನಾಲೆಡ್ಜು ಫ್ಲೋ ಬರ್ತಾ ಇರ್ತದೆ. ಒಂದೊಂದು ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತೀನಿ. ಅದನ್ನು ನನಗೆ ಕ್ವಶನ್ ಕೇಳ್ಬೇಕಷ್ಟೇ. ರೈಟ್, ಇದೆ ಅಬೌಟ್ ಮೆಮೊರಿ. ಇನ್ನೇನಾರ ಬೇಕಾ? ಸಾಕ. ವೆರಿ ಇಂಟ್ರೆಸ್ಟಿಂಗ್ ಸರ್. ನೀವು ಮೂಲತಃ ಎಲ್ಲಿನವರು? ಏನು ಓದಿರೋದು ಹೇಳಿದ್ರಿ ನೀವು? ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ನಿಮ್ಮ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ರಿ. ನೀವು ಎಲ್ಲಿನವರು ಮೂಲತಃ? ನಮ್ಮ ಫಾದರ್ ಅಂದರೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬಂದು ಚಿಕ್ಕನಾಯಕನಹಳ್ಳಿ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಹತ್ರ ಒಂದು ಚಿಕ್ಕನಾಯಕನಹಳ್ಳಿ ಅಂತ. ಬಟ್ ನಮ್ಮದು ಬೋತ್ ಗ್ರ್ಯಾಂಡ್ ಪೇರೆಂಟ್ಸ್ ಟೀಚರ್ ಇದ್ರು. ಎಲ್ಲೋ ಒಂದು ಜೀನ್ ಇರಬೇಕು ನಂದು. ಓಕೆ, ಟೀಚಿಂಗ್ ಜೀನ್. ಓಕೆ, ಅವರೆಲ್ಲ ಬೆಂಗಳೂರಿಗೆ ಮೂವ್ ಆಗಿದ್ರು. ಮೈ ಫಾದರ್ ವಾಸ್ ಎ ಗೌರ್ಮೆಂಟ್ ಅಫಿಷಿಯಲ್. ಓಕೆ, ಹಂಗಾಗಿ ಅವ್ರು ಎಲ್ಲೆಲ್ಲಿ ಬೇಕೋ ಟ್ರಾನ್ಸ್ಫರ್ ಆಗ್ತಾ ಇದ್ರು. ನಾನು ಎಲ್ಲ ಸ್ಟಡೀಸ್ ಎಲ್ಲ ನಂದು ಅಪ್ ಟು 10th ತನಕ ನಂದು ಔಟ್ಸೈಡ್ ಬೆಂಗಳೂರು. ಗೌರ್ಮೆಂಟಲ್ಲೂ ಸ್ಟಡಿ ಮಾಡಿದ್ದೆ, ಆಮೇಲೆ ಪ್ರೈವೇಟಲ್ಲೂ ಇದ್ದೆ. ಬಟ್ ಏನಾಯಿತು, ಕನ್ನಡ ಲ್ಯಾಂಗ್ವೇಜ್ ಜಾಸ್ತಿ ಇತ್ತು. ಓಕೆ, ಅಪ್ ಟು 10th ತನಕ ಅಲ್ಲಿ ಓದಿದ್ದೆ. 7th ತನಕ ಫುಲ್ ಕನ್ನಡ ಮೀಡಿಯಂ, ಪ್ಯೂರ್ ಕನ್ನಡ ಮೀಡಿಯಂ. ಅಲ್ಲಿ ಇಂಗ್ಲೀಷಿಗೆ ಬಂದೆ. ಬಟ್ ಕೋಚಿಂಗ್ ಎಲ್ಲ ಗೊತ್ತಲ್ಲ ನಿಮಗೆ, ತಾಲೂಕ್ ಕ್ಲಾಸಲ್ಲೇ ಕನ್ನಡದಲ್ಲೇ ಟೀಚ್ ಮಾಡೋರು, ಕನ್ನಡದಲ್ಲೇ ಅರ್ಥ ಮಾಡ್ಕೊತಾ ಇದ್ವಿ. ಎಕ್ಸಾಮ್ ಬರಿಬೇಕಾದ್ರೆ ಮಾತ್ರ ಇಂಗ್ಲೀಷಲ್ಲಿ ಬರಿತಾ ಇದ್ವಿ. ಇದು ನನ್ನ ಸ್ಟಡೀಸ್. ಆಮೇಲೆ PUC ಬಂದೆ. ಆಮೇಲೆ ನೀವು ಬೆಂಗಳೂರಿಗೆ PUC ಟೈಮಲ್ಲಿ ನಮ್ಮ ಅಂಕಲ್ ಮನೆಯಲ್ಲಿ ಇದ್ಕೊಂಡು ನಾನು, ಯಾಕಂದ್ರೆ ಫಾದರ್ ಸ್ಟಿಲ್ ವರ್ಕಿಂಗ್ ಔಟ್ಸೈಡ್, ಎಜುಕೇಷನ್ಗೋಸ್ಕರ ಫಾದರ್ ಟುಕ್ ಎ ಡಿಸಿಷನ್. ಓಕೆ, ನಾವು ಬೆಂಗಳೂರಲ್ಲಿ ನಮ್ಮ ಅಂಕಲ್ ಮನೆ ಇದ್ದು ಕಂಟಿನ್ಯೂ ಮಾಡಿ ಹಂಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದೆ. ಇದು ನನ್ನ ಸ್ಟಡೀಸ್ ಮೇಡಮ್. ಗ್ರೇಟ್ ಸರ್. ಆಮೇಲೆ ಇದು ಹೇಳಿದ್ರಿ ಅಲ್ವಾ ನೀವು, ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್. ಅದರ ಬಗ್ಗೆ ಒಂದಷ್ಟು ಎಲಾಬ್ರೇಟ್ ಮಾಡಿ ಅದು ವಿಭಿನ್ನವಾಗಿದೆ. ಆ ಕಾನ್ಸೆಪ್ಟೇ ವಿಭಿನ್ನವಾಗಿದೆ. ಮೋಟಿವೇಶನಲ್ ಸ್ಪೀಕರ್ ಅದು ಇದು ಅಂತ ಹೇಳ್ತೀವಿ ನಾವು. ಸೊ ವಾಟ್ ಈಸ್ ದಿಸ್ ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟಾ? ಏನು ಸರ್ ಅದು? ಪ್ರೊಡಕ್ಟಿವಿಟಿ ಸ್ಪೆಷಲಿಸ್ಟ್ ಅಂದರೆ ಉತ್ಪಾದಕ ತಜ್ಞ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಮೇಡಮ್ ಏನಂತ ರಾಕೆಟ್ ಸೈನ್ಸ್ ಏನಲ್ಲ. ಇವಾಗ ನೀವು ಅದೇ ಹೌಸ್ ವೈಫ್ ಇದ್ದೀರಾ ಅನ್ಕೊಳ್ಳಿ, ಯಾರೋ ನೀವು ಒಂದು ಅಡುಗೆ ಮಾಡಬೇಕು. ನೀವು 10 ನಿಮಿಷಕ್ಕೂ ಅಡುಗೆ ಮಾಡ್ಬೋದು, ಟಕ ಒಂದು 15 ನಿಮಿಷ 10 ನಿಮಿಷದಲ್ಲಿ ಮಾಡ್ಬೋದು. ಅದೇ ಅಡುಗೆ ಮಾಡೋಕ್ಕೆ ಕೆಲವೊಬ್ರು 1 hour ಮಾಡ್ಬೋದು. ಓಕೆ, ಅದು ಏನು ಡಿಫ್ರೆನ್ಸ್ ಅವ್ರಿಗೂ ಇವರಿಗೂ? ಸೊ ಅದೇ ಟೇಸ್ಟು ಅದೇ ಐಟಮ್ನ ನೀವು 1/2 hour ಮಾಡ್ತಾ ಇದ್ರೆ, ಇನ್ನೊರು 1 hour ಮಾಡ್ತಾ ಇದ್ದಾರೆ. ಓಕೆ, ದಟ್ ಈಸ್ ದಿ ಪ್ರೊಡಕ್ಟಿವಿಟಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ನಾನು 1/2 hour ನಾನು ಮಾಡಿದ್ದೀನಿ, ದಟ್ ಈಸ್ ದಿ ಪ್ರೊಡಕ್ಟಿವಿಟಿ. ಔಟ್ಕಮ್ ಇಸ್ ದಿ ಸೇಮ್ ಅಷ್ಟೇ. ಓಕೆ, ನಾನು ಸ್ಟೂಡೆಂಟ್ 2 hour ಓದ್ತಾ ಇದ್ದಾರೆ. ಈ ಟೆಕ್ನಿಕಲ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಓಕೆ, ಓದ್ತಾರೆ, ಆಮೇಲೆ ಬುಕ್ ಇಡ್ತಾರೆ, ಮತ್ತೆ ನೆಕ್ಸ್ಟ್ ನಾಳೆ ತಗೊಂತಾರೆ ಆ ಬುಕ್, ಎಲ್ಲ ಮರ್ತೋದಂಗೆ ಇದೆ, ಮತ್ತೆ ರಿಪೀಟ್ ಮಾಡ್ತಾರೆ ಮತ್ತೆ. ಸೊ ಪ್ರೊಡಕ್ಟಿವಿಟಿ ಹೋಯ್ತಾ, ಟೈಮ್. ಸೊ ನಾನು ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡ್ರೆ ಇವಾಗ ಸ್ಟೂಡೆಂಟ್ಗೆ ಅಂದರೆ ಹೌ ಟು ಫೋಕಸ್, ವೆನ್ ಟು ಸ್ಟಡಿ, ಹೌ ಟು ಆಕ್ಸಿಲರೇಟ್ ದೇರ್ ಸ್ಟಡೀಸ್, ಇದು ಸ್ಪೀಡ್, ಮೆಮೊರಿ ಟೆಕ್ನಿಕ್ಸ್ ಯೂಸ್ ಮಾಡೋದು, ವೈ ಯು ಹ್ಯಾವ್ ಟು ಸ್ಟಡಿ ಲೈಕ್ ದಿಸ್. ಮೊದಲು ನೀವು ಸ್ಕೂಲ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ, ಯಾವುದೋ ಪರ್ಟಿಕ್ಯುಲರ್ ಚಾಪ್ಟರು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಮಾಡೋಗಿ. ಇವಾಗ ನೀನು ನಂದೊಂದು ಚಾಪ್ಟರ್ ಮಾಡ್ತಾ ಇದ್ದಾನೆ ಅಂದರೆ ಸುಮ್ಮನೆ ಒಂದು ಹೈಲೈಟ್ ಮಾಡೋದು, ಹೆಡ್ಡಿಂಗು, ಒಂದು ಇಮೇಜು ಏನಿದೆ. ಓಕೆ, ಅವ್ರದ್ದು ಎವ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವಶನ್ಸ್ ಇರುತ್ತೆ, ಅದನ್ನ ನೋಡೋದು ಕ್ವಶನ್ಸ್ ಏನು ಅಂತ. ಜಾಸ್ತಿ ಏನು ಅರ್ಥ ಮಾಡ್ಕೊಳೋದು ಬೇಡ, ಒಂದು 5 ನಿಮಿಷ 10 ನಿಮಿಷ ಮೊದಲೇ ಗ್ಲಾನ್ಸ್ ಮಾಡಿ ಹೋಗಿರೋದು. ಓಕೆ, ಅವಾಗ ಏನಾಗುತ್ತೆ, ನಾನು ಕ್ಲಾಸಲ್ಲಿ ಕೂತಾಗ ಅದು ಹಾಗೆ ಅಟಕ್ ಅಂತ ಈ ಕ್ವಶನ್ ಈ ಆನ್ಸರ್ ಏನೋ ಒಂದು ಕನೆಕ್ಷನ್ ಆಗುತ್ತೆ. ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡು ಜಾಸ್ತಿ ಇರುತ್ತೆ, ಯಾಕಂದರೆ ನಮ್ಮದು ಅರ್ಥ ಆಗ್ತಾ ಹೋಗುತ್ತೆ. ನೀವೇ ಯಾವಾಗಾರ ಒಂದ್ಸಲ ಒಂದು ಸೆಮಿನಾರ್ಗೆ ಹೋಗ್ತಿರೋ, ಏನೋ ಒಂದು ಹೋಗ್ತಿರೋ, ನಿಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಲ್ಲಿ ನಿಮಗೆ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಥರ ಕಾಣಿಸ್ತದೆ ಸಬ್ಜೆಕ್ಟ್. ಓಕೆ, ಏನು ಗೊತ್ತಿಲ್ಲ. ಇವಾಗ AI ಬಗ್ಗೆ ಮಾತಾಡ್ಬೇಕು, ಯಾರೋ ಮಾತಾಡ್ತಾನೆ. ಇವಾಗ
ಟಾಪಿಕ್. ಅಟ್ಲೀಸ್ಟ್ ನೀವು ಒಂದು ರಿಸರ್ಚ್ ಮಾಡಿ AI ಅಂದ್ರೆ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು, ಎಲ್ಲೆಲ್ಲಿ ಏನಾಗ್ತಿದೆ, ಅದ್ರ ಎಫೆಕ್ಟ್ ಏನಾಗಿದೆ ಅಂತ ಒಂದು ಅರ್ಥ ಆಗಿ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ, ನೀವು ಕ್ವಶನ್ ಕೇಳ್ತೀರಾ. ಈ ರೀತಿ ದೇರ್ ಆರ್ ಮೆನಿ ಟೆಕ್ನಿಕ್ಸ್ ಮೇಡಮ್. ಒಂದು ಈ ತರ ಟೆಕ್ನಿಕ್ಸ್ ಇರ್ಬೋದು, ನನ್ ಕೂತಾಗ ಫೋಕಸ್ ಬರ್ತಿಲ್ಲ ಅಂದ್ರೆ ಅದಕ್ಕಿನ್ನೇನೋ ಒಂದು ಟೆಕ್ನಿಕ್ ಇರ್ಬೋದು. ಸೊ ಓವರ್ ಆಲ್ ಇದು ಇಟ್ ಈಸ್ ನಥಿಂಗ್ ಲೈಕ್ ದಟ್. ನನ್ಗೆ ಒಬೆಸಿಟಿ ಇದೆ, ನಾನು ಮಾಡಿ ಹತ್ಬಿಟ್ಟು ನಾನು ಬಂದು ಓದ್ತಾ ಇದ್ದೀನಿ, ಆಗಲ್ಲ. ಓಕೆ, ಅವನು ಸುಧಾರಿಸ್ಕೊಬೇಕಾಗತ್ತೆ. ಇಲ್ಲ ಅವನಿಗೆ ಅಡಿಕ್ಷನ್ ಇದೆ, ಇದು ಮೊಬೈಲ್ ಅಡಿಕ್ಷನ್, ಅದನ್ನ ಹೆಂಗೆ ಅವಾಯ್ಡ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಬರುತ್ತೆ? ಓಕೆ, ನೀನು ಆಯ್ತಪ್ಪ ಮೊಬೈಲ್ ನೋಡು, ಫಸ್ಟ್ 2 ಅವರ್ ಓದ್ಬಿಟ್ಟು ಅದಕ್ಕೆ ಒಂದು ಹಾಫ್ ಅನ್ ಅವರ್ ಇಡು, ಎಂಜಾಯ್ ಮಾಡು, ಫುಲ್ ಟೈಮ್ ಮಾಡು. ಅದರಲ್ಲಿ ಅದು ನನ್ನ ಡೆಪ್ತಿಗೆ ಹೋದಾಗ ರಿಸೋರ್ಸ್ ಕಾನ್ಫ್ಲಿಕ್ಟ್, ಸ್ವಿಚ್ ಓವರ್ ಕಾಸ್ಟ್, ಇದೆಲ್ಲ ದೊಡ್ಡ ಕಾನ್ಸೆಪ್ಟ್ ಇದೆ ನಮ್ಮ ಸ್ವಿಚ್ ಓವರ್ ಕಾಸ್ಟ್ ಅಂತ. ಓಕೆ, ಅಟೆನ್ಷನ್ ಕಾಸ್ಟ್ ಅಂತ. ಇವಾಗ ನಾನೊಂದು ಬುಕ್ ಓದ್ತಾ ಇದ್ದೀನಿ, ಫುಲ್ ಡೀಪಾಗಿ ಅರ್ಥ ಆಗ್ತಿದೆ, ಹೋಗ್ತಾ ಇದ್ದೀನಿ, ರಿಂಗ್ ಆಯಿತು ಏನೋ ಒಂದು, ಅಲ್ಲಿ ಹೋಗಿ ಇಲ್ಲಿ ಬಂದಾಗ ಈ ಫೋಕಸ್ ತಗೊಳಕ್ಕೆ ಇಟ್ ಟೇಕ್ಸ್ ರಿಪೋರ್ಟ್ ಪ್ರಕಾರ, ರಿಸರ್ಚ್ ಪ್ರಕಾರ ಒಂದು 10 ನಿಮಿಷ ಜಾಸ್ತಿ ತೊಗೊಂಡ್ಬಿಡ್ತಾ ಆ ಡೀಪ್ ಫೋಕಸ್ ಹೋಗೋಕ್ಕೆ. ಈ ರೀತಿ ಮಾಡಿದಾಗ ಪ್ರೊಡಕ್ಟಿವಿಟಿ ಅಂತ ಹೋಗುತ್ತೆ. ಇದು ಪ್ರೊಡಕ್ಟಿವಿಟಿ ಇಸ್ ಕಾಮನ್ ಟರ್ಮ್. ಇದ್ರ ಬಗ್ಗೆ ನಾನು ಇವಾಗ ಪ್ರೊಫೆಷನಲ್ಸ್ ಬರ್ತಾರೆ ನನಗೆ, ಒನ್ ಮೆಂಟ್ರಿಗೆ ಪ್ರೊಫೆಷನಲ್ಸ್ ಬರ್ತಾರೆ. ಓಕೆ, ಅವ್ರಿಗೆ ಫಾರ್ ಎಕ್ಸಾಂಪಲ್ಲು ಕಮ್ಯುನಿಕೇಷನ್ ಸ್ಕಿಲ್ ಇರಲ್ಲ. ಹಿಂಗೆ ಈ ರೀತಿ ಎಲ್ಲೋ ಒಂದು ತಾಲೂಕ್ ಪ್ಲೇಸಲ್ಲಿ ಬೇರೆ ಕಡೆ ಓದಿ ಬಂದಿರ್ತಾರೆ, ಬೆಂಗಳೂರಿಗೆ ಬಂದಿರ್ತಾರೆ, ಕಾನ್ಫಿಡೆಂಟ್ ಇರಲ್ಲ. ಓಕೆ, ಟೆಕ್ನಿಕಲ್ ಆಗಿ ಎಲ್ಲ ಇರ್ತಾರೆ, ಚೆನ್ನಾಗಿರ್ತಾರೆ. ಅಲ್ಲಿ ಅವರಿಗೆ ಕಮ್ಯುನಿಕೇಷನ್ ಕಮ್ಮಿ ಇರೋದ್ರಿಂದ ಅವರು ಮೇಲ್ ರೈಟಿಂಗಲ್ಲಿ ಟೈಮ್ ತೊಗೊತಾರೆ. ಅರ್ಥ ಆಗಿದೆಯಲ್ಲ, ಒಂದು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಬಾಸ್ ಜೊತೆ ಮೊದಲು ತಲೆಯಲ್ಲಿ ಯೋಚನೆ ಮಾಡಿ ಏನು ಮಾಡಬೇಕು, ರಿಪೋರ್ಟ್ ಮಾಡಿ ಟೆನ್ಷನ್ ಆಗ್ತಾರೆ, ದೆಲ್ ಫರ್ಗೆಟ್ ಎವ್ರಿಥಿಂಗ್. ಸೊ ಅಲ್ಲಿ ಏನಾಗಬೇಕು, ಸ್ಕಿಲ್ ಕಲಿ. ಸಿಂಪಲ್ ಮೇಡಮ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು IBM ಅಲ್ಲಿದ್ದಾಗ ಆ್ಯಸ್ ಎ ಮ್ಯಾನೇಜರ್ ಇದ್ದಾಗ ಒಂದು 20 ಮೇಲ್ ಕಳಿಸ್ತಾ ಇದ್ದೆ, 20 ಇಮೇಲ್ಸ್ ನಾರ್ಮಲ್ ಅದು. ಓಕೆ, ನನಗೆ ರೈಟಿಂಗ್ ಸ್ಕಿಲ್ ಜಾಸ್ತಿ ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ, ಒಂದು ಟೈಪ್ ಮಾಡಿ, ಅವಾಗೆಲ್ಲ ChatGPT ಇರಲಿಲ್ಲ, ಒಂದು ಸೆಂಟೆನ್ಸ್ ಫಾರ್ಮೇಷನ್ನು, ಗ್ರಾಮರ್ ಕರೆಕ್ಟ್ ಆಗಿದೆಯಾ, ನಂದು ಮೀನಿಂಗ್ ಕರೆಕ್ಟ್ ಆಗಿದೆ, ಎಲ್ಲ ಹಿಂಗೆಲ್ಲ ಮಾಡಿ ಕ್ಲಿಕ್ ಬಟನ್ ತೋರಿಸೋದಕ್ಕೆ ಒಂದು 8 ನಿಮಿಷ ತೊಗೊತಾ ಇದ್ದೆ ಆನ್ ಆನ್ ಆ್ಯಾವ್ರೇಜ್. ಇನ್ನೊಬ್ರು ರೈಟಿಂಗ್ ಸ್ಕಿಲ್ ಚೆನ್ನಾಗಿರೋನು 5 ನಿಮಿಷ ತೊಗೊತಾ ಇದ್ದ, ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಏನು ಡಿಫ್ರೆನ್ಸು, 3 ನಿಮಿಷ ಅಷ್ಟೇ ಸಿಂಪಲ್. ಏನು 3 ನಿಮಿಷ, ಏನು ದೊಡ್ಡ ಏನಿದೆ ಅನ್ನಲ್ಲ. ಬಟ್ 20 ಇಮೇಲ್ಗೆ ಎಷ್ಟಾಯಿತು, 1 ಅವರ್ ಆಗೋಯ್ತು. ಸೊ ಒಂದು ದಿನಕ್ಕೆ 1 ಅವರ್ ನಾನು ಸೇವ್ ಮಾಡ್ತಾ ಇದ್ದೀನಿ ಅಂದರೆ 5 ವರ್ಷ ವರ್ಕ್ ಮಾಡಿದ್ರೆ ನಾನು ಅಲ್ಲೇ 1 ವರ್ಷ ಸೇವ್ ಮಾಡ್ಬಿಡ್ಬೋದು. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದು. ಓಕೆ, ನಾವು ಒಂದೊಂದು ಸ್ಕಿಲ್ ಕಲಿಯೋದ್ರಿಂದ ನಾವು ವಿ ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್. ವರ್ಷಗಟ್ಟಲೆ ಟೈಮ್ ಸೇವ್ ಮಾಡ್ಬೋದು. ನಾವು ಟೈಮ್ ಇಲ್ಲ ಅಂತೀವಲ್ಲ, ದಟ್ ಈಸ್ ಎ ಮಿತ್, ತಪ್ಪದು. ಟೈಮ್ ಇದೆ, ಬಟ್ ವಿ ಆರ್ ಲೀಕಿಂಗ್ ಅವರ್ ಟೈಮ್ ಇನ್ ಮೆನಿ ವೇಸ್. ಅಲ್ಲಿ ನಾನು ಏನು ಹೋಗ್ತೀನಿ, ಅವ್ರನ್ನ ಸ್ಟಡಿ ಮಾಡ್ತೀನಿ, ಅವ್ರನ್ನ ಅರ್ಥ ಮಾಡ್ಕೊತೀನಿ, ವಾಟ್ ಈಸ್ ಲ್ಯಾಕಿಂಗ್ ಅನ್ನೋದು ಗೊತ್ತಾಗುತ್ತೆ ನನಗೆ. ಅಲ್ಲಿ ಅವನಿಗೆ ಏನು ಬೇಕೋ ಅಲ್ಲಿ ನೋಡೋ, ದಿಸ್ ಇಸ್ ವಾಟ್ ಯು ನೀಡ್ ಟು ಫಿಕ್ಸ್ ಅಂತ. ಫಸ್ಟ್ ನಮ್ಮಲ್ಲಿರೋ ಲೋಪನ ತಿಳ್ಕೋಬೇಕು. ನಾನು ಏನು ಎಕ್ಸ್ಟ್ರಾ ಕಲಿಯೋದಲ್ಲ, ನಮ್ಮಲ್ಲೇನು ಡಿಫೆಕ್ಟ್, ಆ ಲೋಪ ಏನಿದೆ ಅಂತ ತಿಳ್ಕೊಂಡಾಗ ಈಸಿ ಆಗುತ್ತಲ್ವ ಸರ್, ಸುಲಭ ಆಗುತ್ತಲ್ವ. ಸೊ ಈಗ ಯಾರಿಗಾದ್ರೂ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ, ಅವ್ರಿಗೆ ನಿಮ್ಮ ಅಗತ್ಯ ಇದ್ದರೆ, ಲೈಕ್ ನಿಮ್ಮ ಸಲಹೆ ಅಗತ್ಯ ಇದೆ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಡೆಫಿನೆಟ್ ಆಗಿ ಮೇಡಮ್, ಕಾಂಟ್ಯಾಕ್ಟ್ ಮಾಡ್ಬೋದು. ಮಕ್ಕಳಾಗಲಿ, ಈಗ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಸ್ಟ್ರೆಸ್ಡ್ ಜೀವನ, ನಾನು ಫುಲ್ ಫ್ಲೆಡ್ಜ್ ವರ್ಕ್ಶಾಪ್ ಮಾಡ್ತೀನಿ. ಬೇಕಾದ್ರೆ ಫ್ಯೂ ಅವರ್ಸ್ ಟಾಕ್ ಮಾಡ್ತೀನಿ, ಆ್ಯಸ್ ಅ ಗೆಸ್ಟ್ ಸ್ಪೀಕರ್ ಥರ ಹೋಗ್ತೀನಿ, ಕೀನೋಟ್ ಸ್ಪೀಕರ್ ಥರ ಹೋಗ್ತೀನಿ, ಎಲ್ಲ ರೀತಿನೂ ಹೋಗ್ತೀನಿ. ಅವ್ರಿಗೆ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಬೇಕಂದ್ರೆ ಅದು ಮಾಡ್ತೀನಿ. ಔಟ್ಡೋರ್ ಮೀಟಿಂಗ್ ಒಂಥರ ವರ್ಕ್ಶಾಪ್ಗಳು ಮಾಡಿ ವಿತ್ ಎ ಪ್ರಾಪರ್ ಎಜುಕೇಷನ್, ಅವ್ರು ಮತ್ತೆ ಕಂಪ್ನಿಗೆ ವಾಪಸ್ ಹೋದಾಗ ಹೌ ದೇ ಕ್ಯಾನ್ ಬಿ ಪ್ರೊಡಕ್ಟಿವ್ ಅನ್ನೋದ್ರ ಬಗ್ಗೆ ಎಲ್ಲ ಐ ಡೂ ಇಟ್. ಇದು ನಂದು ಪ್ರೊಫೆಷನ್ ಇದಾಗಿದೆ. ಐ ಆಮ್ ಪ್ಯಾಷನೇಟ್. ನಾನು ಬೇರೆಯವ್ರ ಥರ ಒಂಥರ ಟ್ರೈನರ್ ಥರ ಏನೋ ಒಂದು ಇದಿಲ್ಲ, ಬಟ್ ಭಾಳ ಖುಷಿಯಿಂದ ಮಾಡ್ತೀನಿ ಸರ್. ನನಗೂ ಒಂದು ತುಂಬ ಆಶ್ಚರ್ಯ ಆಯಿತು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೊಂಡು ಅದರಿಂದ ಹೊರಬಂದು ಫಾರಿನ್ಗೆ ಹೋಗಿ ಅಲ್ಲಿ ಅಚೀವ್ ಮಾಡಿ 4 ಪುಸ್ತಕ ಬರೆದಿದ್ರೆ ನಾಟ್ ಎ ಜೋಕ್, ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಇಷ್ಟೆಲ್ಲ ಸಾಧನೆ ಮಾಡಿದರೆ ನಮಗೂ ಹೆಮ್ಮೆ ಆಗುತ್ತೆ ಸರ್ ನಿಮ್ಮಂಥವ್ರ ಹತ್ರ ಮಾತಾಡ್ತಾ ಇರೋದು. ಏನೋ ನಾನು ಸಾಧನೆ ಮಾಡೋದಕ್ಕಿಂತ ಏನೋ ಗಾಡ್ ಗಿವನ್ ದಿಸ್ ಆಪರ್ಚುನಿಟಿ ನಿಜವಾಗ್ಲಿಲ್ಲ ಅಂತ ಹೇಳ್ಬೋದು. ಅದು 44ನೇ ವಯಸ್ಸಲ್ಲಿ ಇದನ್ನೆಲ್ಲ ಸಾಧ್ಯ ಆಗುತ್ತೆ ಅಂದರೆ ಎಲ್ಲವೂ ಸಾಧ್ಯ ಜೀವನದಲ್ಲಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ಯೂಸ್ ಟು ಲುಕ್
ಎಲ್ಡರ್ ದೆನ್ ಮೈ ಏಜ್. ಮೊದಲು ನಾನು 40 ವರ್ಷ ಇದ್ದಾಗ, 35 ವರ್ಷ 40 ವರ್ಷ ಇದ್ದಾಗ ಸ್ವಲ್ಪ ಒಬೇಸ್ ಇದ್ದೆ. ಪೀಪಲ್ಸೇ ನೀನೇನು 43 ವರ್ಷನಾ, ಒಂದು ಎಕ್ಸ್ಟ್ರಾ ಮಾಡಿ ಹೇಳೋರು. ಇವಾಗ ನಾನು ರಿವರ್ಸ್ ಹೋಗ್ತಾ ಇದ್ದೇನೆ. ನಂದು ಎನರ್ಜಿ ಬಗ್ಗೆ ಬರಿತಾ ಇದ್ದೇನೆ. ಸೊ ಐ ಆಮ್ ಪ್ರಾಕ್ಟಿಕಲಿ ವರ್ಕಿಂಗ್ ಆನ್ ದಟ್. ಸುಮ್ಮನೆ ನಾನು ಅನುಭವಿಸಿ ನನ್ನ ಪ್ರಾಬ್ಲಮ್ಮು ನಾನು ಬಂದಾಗ ನಾನು ಅದ್ರ ಬಗ್ಗೆ ಬರಿತಾ ಇರೋದಿದು. ಎಷ್ಟು ಖುಷಿ ಕೊಟ್ಟಿದೆ ಸರ್ ಇದೆಲ್ಲ ನಿಮಗೆ? ಈಗ ಇವತ್ತಿನ ವೇಣುಗೋಪಾಲ್ ಸರ್ ನಿಮ್ಮನ್ನು ನೀವು ನೋಡ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ, ಎಷ್ಟು ಸಮಾಧಾನ? ಮೇಡಮ್, ಇವಾಗ ನಾನು ಹೊರ್ಗಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಯ್ಯೋ 8 ಅವರ್ ಆಯಿತು 9 ಅವರ್ ಆಯಿತು ನನ್ನ ಕೆಲಸ ಆಯಿತು ಅಂತ. ಇವತ್ತು ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂದರೆ ಒಂದು 12 ಅವರ್ಸ್ ಕೆಲಸ ಮಾಡ್ತೀನಿ. ಇವಾಗ ಒಂದು ಬುಕ್ ಇಟ್ಕೊಂಡಿದ್ದೀನಿ ಅಂದರೆ ಒಂದೊಂದ್ಸಲ 3 ಗಂಟೆಗೆ 4 ಗಂಟೆಗೆ ಎದ್ದೇಳ್ತೀನಿ. 4ರಿಂದ 5 ಗಂಟೆ ತನಕ ಬರಿತೀನಿ. ನಂದು ರುಟೀನ್ ಇದೆ. ಐ ವಿಲ್ ಗೋ ಫಾರ್ ಶಟಲ್ ಬ್ಯಾಡ್ಮಿಂಟನ್. ನಾ ಮಿಸ್ ಮಾಡಲ್ಲ ನಾನು. ಓಕೆ, ಹೋಗ್ತೀನಿ, ಬಂದು ಮತ್ತೆ ಬರೆಯೋದು ಇಟ್ಕೊತೀನಿ. ನನಗೆ ಯಾವತ್ತು ಪ್ರೊಡಕ್ಟಿವ್ ಇಲ್ಲ ಅಂದಷ್ಟಕ್ಕೆ ಅದು ನನಗೆ ಬೇಜಾರು. ಏನೋ ಒಂದು ಇಲ್ಲ, ಮೂವಿ ನೋಡ್ತೀನ, ಎಸ್ ದೇರ್ ಇಸ್ ಅ ಟೈಮ್ ಫಾರ್ ವಾಚ್ ಮೂವಿ, ಎಸ್ ಐ ವಿಲ್ ವಾಚ್. ಸುಮ್ಮನೆ ಕೂತಿ ವೇಸ್ಟ್ ಆದರೆ ನನಗೆ ಬೇಜಾರದು. ಇಲ್ಲ ಟ್ರಿಪ್ ಮಾಡಿದನ ಫ್ಯಾಮಿಲಿಯಲ್ಲಿ, ಎನಿಥಿಂಗ್ ಶುಡ್ ಸರ್ವ್ ಎ ಪರ್ಪಸ್. ಏನೋ ಒಂದು ಆಗ್ತಾ ಇರಬೇಕು. ಸುಮ್ಮನೆ ಐಡ್ಲಾಗಿ ಕೂತಿ ಏನೂ ಆಗಿಲ್ಲ, ನಾನು ಮೂವಿನೂ ನೋಡಿಲ್ಲ, ಏನೋ ಒಂದು ಸುಮ್ಮನೆ ಒಂದು ರೀಲ್ಸ್ ನೋಡಿದ್ರೆ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂದರೆ ನನಗೆ ಇರಿಟೇಟ್ ಆಗುತ್ತೆ. ಇದು ಖುಷಿ ಕೊಡುತ್ತೆ ಮೇಡಮ್. ಸೊ ನಿಮ್ಮ ಮನೇಲಿ ಇರೋ, ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ ಖುಷಿ ಕೊಟ್ಟಿದ್ಯಾ? ನೀವು ಬರೆಯುವಂಥ ಪುಸ್ತಕ ನೀವು ತುಂಬಾ ತೊಡಸ್ಕೊಂಡ್ಬಿಟ್ಟಿದ್ದೀರಲ್ಲ ಇದ್ರಲ್ಲಿ. ಇದು 2 ರೀತಿ ನೋಡೋಣ ಮೇಡಮ್. ಯಾಕಂದ್ರೆ ಇದಕ್ಕೆ ಬಂದ್ಮೇಲೆ ನಾನು ಮೋರ್ ಫೋಕಸ್ಡ್ ಆನ್ ಒಂಥರ ಸ್ಪಿರಿಚುವಲ್ ಆಗಲಿ, ಒಂದೇನೋ ಒಂದು ಡಿಸಿಪ್ಲಿನಿಂಗ್ ಆಗಿಬಿಟ್ಟಿದ್ದೀನಿ. ಇದು ಮೇ ಬಿ ಮೈ ಫ್ಯಾಮಿಲಿ ಮೇ ನಾಟ್ ಹ್ಯಾಪಿ ವಿತ್ ದಿಸ್. ಅಂದ್ರೆ ಯಾವ ರೀತಿ ಅಂದ್ರೆ, ಏನಪ್ಪ ನಮ್ನೆಲ್ಲ ಮರ್ತೋಗ್ಬೇಡ ಅಂತ ನಾನು ಹೇಳ್ತೆ. ಬುಕ್ ಇಟ್ಕೊಂಡಿದ್ದೆ, ನಮ್ನ ಮರ್ತೋಗ್ಬೇಡ ಅಂತ ಹೇಳ್ತಿರ್ತಾರೆ ಅವಾಗ. ಇದಕ್ಕೆ ಕಾಮನ್ ಆಗಿ ನಾನು ಇದು ಅಷ್ಟೇ ಮೇಡಮ್, ಇನ್ನೇನಿಲ್ಲ. ದೇರ್ ಹ್ಯಾಪಿ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. ಓಕೆ, ಸೊ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ಇಷ್ಟೊಂದು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಮುಗಿಯೋಕ್ಕಿಂತ ಮುಂಚೆ ನಾನೊಂದು ಕ್ಲೋಸಿಂಗಲ್ಲೇ ಒಂದು ಟಿಪ್ಸ್ ಕೊಟ್ಬಿಡೋಣ. ಹೇಳಿ ಸರ್, ಹೇಳಿ ಸರ್. ಸಿ, ಎವ್ರಿಬಡಿ ವಾಂಟ್ಸ್ ಟು ಗ್ರೋ. ಏನೋ ಒಂದು ಅಚೀವ್ ಮಾಡಬೇಕಂತ ಒಂದು ಸಿಂಪಲ್ ಫಾರ್ಮುಲಾ, ಕೇರ್, CARE, ಕೇರ್. ಓಕೆ, ನಾವೇನು ಮಾಡ್ತಾ ಇದ್ದೀವಿ, ಒಂದು ಅಬ್ರಿವೇಷನ್ ಇದೆ, ಒಂದು ಫಾರ್ಮುಲಾ. ಇದನ್ನು ಅಡಾಪ್ಟ್ ಮಾಡಿಬಿಟ್ರೆ ಎವ್ರಿಬಡಿ ಕ್ಯಾನ್ ಚೇಂಜ್. ರೈಟ್. C ಸ್ಟ್ಯಾಂಡ್ ಫಾರ್ ಚೇಂಜ್. ಏನು ಮಾಡ್ತಾರೆ, ಎಲ್ಲರನ್ನು ಬೇರೆಯನ್ನ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳಲ್ಲ. ಫಸ್ಟ್ ವಿ ನೀಡ್ ಟು ಚೇಂಜ್ ಅವರ್ ಸೆಲ್ಫ್. ಫಸ್ಟ್ ಕಾನ್ಸೆಪ್ಟ್ ಇಸ್ ವಿ ಹ್ಯಾವ್ ಟು ಚೇಂಜ್ ಅ ಲಾಟ್. ಕರೆಕ್ಟ್. ನನ್ನ ಏನು ಆ್ಯಂಬಿಷನ್ ಇದೆ, ನನ್ನ ಗೋಲ್ ಏನಿದೆ, ಅದ್ರ ಮೇಲೆ ಐ ನೀಡ್ ಟು ಚೇಂಜ್. ಫಸ್ಟ್ ನಾ ಚೇಂಜ್ ಆಗಬೇಕು, ಬೇರೆಯನ್ನ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಅದು ವಿಸ್ಡಮ್, ಅದು ಚೇಂಜ್. ಓಕೆ, ಎ ಮೀನ್ಸ್ ಅಕ್ಸೆಪ್ಟ್. ಮೆನಿ ಥಿಂಗ್ ಇನ್ ಲೈಫ್ ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ. ನಾವೇನೋ ಒಂದು ಆಸೆ ಇಟ್ಕೊತೀವಿ, ಆಗ್ದಲ್ಲೇ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ತೊಗೊಳೋಣ. ನನ್ನ ಬಾಸ್ ಇದ್ದಾನೆ, ನಾನು ವರ್ಕಿಂಗ್ ಮಾಡ್ತಾ ಇದ್ದಾನೆ ಕಾನ್ಸೆಪ್ಟಲ್ಲಿ. ಬಾಸ್ ಇದೆ ಟ್ರಬಲ್ಸಮ್ ಮ್ಯಾನೇಜರ್, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ. ಸೊ ಇವರು ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಬಾಸ್ ನೋಡಿ, ಬಾಸ್ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಅಂತ ಹೇಳ್ತೀನಿ. ಬಾಸ್ ಕೇಳಲ್ಲ ಅದು. ಓಕೆ, ಅಲ್ಲಿ ಬಾಸು ಚೇಂಜ್ ಆಗಿಲ್ಲ, ಇವರು ಚೇಂಜ್ ಆಗೋಕ್ಕಾಗ್ತಿಲ್ಲ. ಆಯಿತು ಹುಜೂರ್ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಓಕೆ, ಬಾಸ್ ಹಂಗೇನೆ ಅಕ್ಸೆಪ್ಟ್. ಅವ್ನು ಕೇಳ್ತಾನೆ, ನಾನು ಹ್ಞೂ ಅಂತೀನಿ, ಅಷ್ಟೇ. ಅಕ್ಸೆಪ್ಟ್. ಮೆನಿ ಥಿಂಗ್ ಇನ್ ಲೈಫ್ ವಿ ನೀಡ್ ಟು ಅಕ್ಸೆಪ್ಟ್. ಇವಾಗ ನಾನು ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ, ಇದು ಪೇರೆಂಟ್ಸ್ ಈ ಥರ ಇದ್ದಾರೆ, ವಿ ಕಾಂಟ್ ಚೇಂಜ್ ದೆಮ್, ವಿ ನೀಡ್ ಟು ಅಕ್ಸೆಪ್ಟ್. ಮೆನಿ ಥಿಂಗ್ಸ್ ನೀವು ಡೀಪರ್ ಲೆವೆಲಲ್ಲಿ ನೋಡ್ತಾ ಇದ್ದಾಗ ಮೆನಿ ಥಿಂಗ್ಸ್ ಇನ್ ಲೈಫ್ ವಿ ನೀಡ್ ಟು ಅಕ್ಸೆಪ್ಟ್. ಕರೆಕ್ಟ್. ಆರ್ ಸ್ಟ್ಯಾಂಡ್ಸ್ ಫಾರ್ ರೀಪ್ಲೇಸ್ ಆರ್ ರೈಸ್ ಅಬೌವ್. ರೀಪ್ಲೇಸ್ ಆರ್ ರೈಸ್ ಅಬೌವ್. ಇವಾಗ ನಿಮ್ಮ ಬಾಸ್, ಅಲ್ಲಿಗೆ ಬರೋಣ. ಓಕೆ, ಬಾಸ್ ಇದ್ದಾರೆ, ಟ್ರಬಲ್ಸಮ್ ಬಾಸ್, ಅವ್ರು ಚೇಂಜ್ ಮಾಡೋಕ್ಕಾಗಿಲ್ಲ, ನಾನು ಚೇಂಜ್ ಆಗೋಕ್ಕಾಗಿಲ್ಲ, ಅಕ್ಸೆಪ್ಟು ಮಾಡೋಕ್ಕಾಗ್ತಿಲ್ಲ. ಕೆಲಸ ಬಿಟ್ಟು ಹೋಗು, ಬೇರೆ ಕಂಪ್ನಿ ಮಾಡು, ರೀಪ್ಲೇಸ್. ಮೆನಿ ಥಿಂಗ್ಸ್ ಐ ಕ್ಯಾನ್ ರೀಪ್ಲೇಸ್. ಇವಾಗ ನನ್ನ ನೆಗೆಟಿವ್ ಫ್ರೆಂಡ್ಸ್ ಇದ್ದಾರೆ ಸುತ್ತಮುತ್ತ, ರೀಪ್ಲೇಸ್ ಇಟ್. ಫಾರ್ ಮೈ ಗ್ರೋತ್ ಐ ಹ್ಯಾವ್ ಟು ರೀಪ್ಲೇಸ್ ಅಂದರೆ ಟ್ರೈ ಟು ಅವಾಯ್ಡ್. ಓಕೆ, ಈ ರೀತಿ ಭಾಳ ಜನ ರೀಪ್ಲೇಸ್ ಮಾಡ್ಬೇಕು. ನನ್ನ ಒಂದು ಹ್ಯಾಬಿಟ್ ಇದೆ, ಐ ನೀಡ್ ಟು ರೀಪ್ಲೇಸ್ ಮೈ ಹ್ಯಾಬಿಟ್. ಓಕೆ, ಚೇಂಜ್ ಆಗಲೇಬೇಕು. ಓಕೆ, ನಾನು ಇದನ್ನು ಅಕ್ಸೆಪ್ಟ್ ಮಾಡೋಕ್ಕಲ್ಲ, ಐ ನೀಡ್ ಟು ರೀಪ್ಲೇಸ್. ನನ್ನ ಹ್ಯಾಬಿಟ್ಗಳು ಚೇಂಜ್ ಮಾಡಬೇಕು. ಈ ರೀತಿ ನೋಡಿದಾಗ ನೀವು ಡೀಪರ್ ಲೆವೆಲಲ್ಲಿ ನೋಡಿದಾಗ ಯು ಕ್ಯಾನ್ ರೀಪ್ಲೇಸ್ ಮೆನಿ ಥಿಂಗ್ಸ್. ರೀಪ್ಲೇಸ್ ಮಾಡಿದ್ದೀರಾ ಎಷ್ಟೊಂದು ಜನ. ನಿಮ್ಗೆ ಆಲ್ಟ್ ಮಾಡೋರಿದ್ರೆ ಓಕೆ, ಅವಾಯ್ಡ್ ಮಾಡೋಣ. ಲೆಟ್ ಹಿಮ್ ಆಲ್ಟ್, ಅಕ್ಸೆಪ್ಟು ಮಾಡಿ, ರೀಪ್ಲೇಸು ಮಾಡಿ. ಅವ್ರಿಗೆ ಗೊತ್ತಿಲ್ದಿರ ಅವ್ನು ಎಷ್ಟೋ ಹಂಗೆ. ಓಕೆ, ಇವಾಗ
ಆರಲ್ಲೇ ಇನ್ನೊಂದು ರೈಸ್ ಎಬೋ. ಅದರಲ್ಲೇ ಇವಾಗ ಮ್ಯಾನೇಜರು ಕೊರೋನಾ ಟೈಮು ಇಲ್ಲ ರಿಸೆಷನ್ ಟೈಮು ನಾವು ಬೇರೆ ಕಡೆ ಕೆಲಸ ಸಿಗಲ್ಲ, ಬಿಟ್ಟು ಹೋಗೋಕ್ಕಾಗಲ್ಲ, ರಿಪ್ಲೇಸ್ ಮಾಡೋಕ್ಕಾಗಲ್ಲ. ರೈಸ್ ಎಬೋ ಅಂದರೆ ಇನ್ನೊಂದು ಸರ್ಟಿಫಿಕೇಶನ್ ಮಾಡೋಣ, ಹೈಯರ್ ಮ್ಯಾನೇಜ್ಮೆಂಟ್ಗೆ ನನ್ನ ಬಗ್ಗೆ ತಿಳಿಸೋಣ, ಓಕೆ, ಒಂದು ಪ್ರೆಸೆಂಟೇಷನ್ ಮಾಡಿ ಒಂದೇನೋ ಒಂದು ಆರ್ಟಿಕಲ್ ಬರೆದು ಪೋಸ್ಟ್ ಮಾಡೋಣ. ಸೊ ಐ ನೀಡ್ ಟು ಶೋಕೇಸ್ ಮೈ ಸೆಲ್ಫ್. ಸೊ ನಂದು ಲೆವೆಲ್ಲು ಮ್ಯಾನೇಜರ್ಗಿಂತ ಹಿಂಗೆ ಬಂದಾಗ ಟಾಪ್ ಮ್ಯಾನೇಜ್ಮೆಂಟ್ ವಿಲ್ ರೆಕಗ್ನೈಸ್ ಮಿ. ಓಕೆ, ಈ ರೀತಿ ರೈಸ್ ಎಬೋ. ಈ ಸ್ಟೂಡೆಂಟ್ ಇರ್ಬೋದು, ಇದನ್ನ ಅಪ್ಲೈ ಮಾಡ್ತಾ ಹೋದಾಗ ಹೌಸ್ ವೈಫ್ ಇರ್ಬೋದು, ದೇ ಕ್ಯಾನ್ ಅಪ್ಲೈ ಇಟ್. ಎಲ್ಲಾದ್ರಿಗೂ ಆಗುತ್ತೆ. ನೀವೇನು ಮಾಡ್ತಾರೆ, ಹೌಸ್ ವೈಫ್ಗಳು ಮಕ್ಕಳನ್ನ ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಓದು ಓಕೆ, ಅದನ್ನ ಕೆಲವು ಟೈಮು ಎವ್ರಿ ಚೈಲ್ಡ್ ಈಸ್ ಯುನಿಕ್. ಹೌದು, ಅದನ್ನು ನಾವು ಅರ್ಥ ಮಾಡ್ಕೊ ಸಮಥಿಂಗ್. ನಮ್ಮ ಮೈ ಚೈಲ್ಡ್ ಇಸ್ ನಾಟ್ ಈಸ್ ಗುಡ್ ಅಟ್ ಇಟ್, ಅಕ್ಸೆಪ್ಟ್ ಇಟ್. ಮೈ ಚೈಲ್ಡ್ ಈಸ್ ಗುಡ್ ಅಟ್ ದಿಸ್, ಅಕ್ಸೆಪ್ಟ್. ಅಲ್ಲಿ ಯು ಕ್ಯಾನ್ ಎಂಕರೇಜ್. ಸೊ ಈ ರೀತಿ ಮಾಡಬೇಕು. ರೈಸ್ ಎಬೋ. ವಿ ನೀಡ್ ಟು ಗಿವ್ ಇನ್ಸ್ಟ್ರಕ್ಷನ್, ಬಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ ಅವರು. ಬರೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಏನಕ್ಕೆ ನೀನು ಮೊಬೈಲ್ ನೋಡಬೇಡ ಅಂತಾರೆ. ಮೊಬೈಲ್ ನೋಡಿದ್ರೆ ಓಕೆ, ಹಿಂಗಾಗುತ್ತೆ, ಗೂನ್ ಬೆನ್ ಆಗುತ್ತೆ, ಇದಾಗುತ್ತೆ, ಸ್ಪೈನಲ್ ಇದಕ್ಕೆ ವೆಯ್ಟ್ ಬೀಳುತ್ತೆ, ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಓಕೆ, ಮಾಡು, ಡೋಂಟ್ ಮಿಕ್ಸ್ ಇಟ್. ನೀನು ಓದೋ ಟೈಮಲ್ಲಿ ಓದಿ, ಅದಕ್ಕೆ ಅಂತ ಸ್ಪೆಷಲ್ ಆ ಥರ ಕರೆಕ್ಟಾಗಿ ಒಂದು ಅಡ್ವೈಸ್ ಮಾಡಿದ್ರೆ, ಒಂದು ಕರೆಕ್ಟ್ ಫೀಡ್ಬ್ಯಾಕ್ ಕೊಟ್ಟರೆ ವರ್ಕ್ ಆಗುತ್ತೆ. ಸೊ ಆಗೋಯ್ತಲ್ಲ ಮೇಡಮ್. CAR ಆಯಿತು. ಇ ಅಂದರೆ ಎಂಜಾಯ್. ವಾಟ್ ಮೇ ಕಮ್, ವಾಟ್ ಮೇ ಗೋ, ಎಂಜಾಯ್ ಯುವರ್ ಲೈಫ್. ಖುಷಿಯಾಗಿ. ಇವತ್ತು ನಾನು 4 ಬುಕ್ ಬರಿತಾ ಇದ್ದೀನಿ ಅಂದ್ಕೊಳ್ಳಿ, ನನಗೇನೋ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ, ಅಷ್ಟೇ ಇನ್ನೊಂದು ಬುಕ್ ಬರೀತಾರೆ. ಗಾಡ್ ಈಸ್ ಗಿವನ್ ಸಮಥಿಂಗ್. ಓಕೆ, ಆಪರ್ಚುನಿಟಿ ಇಲ್ಲ, ಬುಕ್ ಬರೆಯಪ್ಪ ನೀನು ಇನ್ನು ಅಂತ ಹೇಳ್ತಾ ಇದೆ ಅಂತ. ವಿ ನೀಡ್ ಟು ಗಿವ್ ಎ ಮೀನಿಂಗ್ ಟು ಅವರ್ ಥಾಟ್. ನಾನು ಹೆಂಗೆ ಮೀನಿಂಗ್ ಕೊಡ್ತೀನೋ ಆ ರೀತಿ ನನ್ನ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಇದು ಅಂದರೆ ಇನ್ನೊಂದು ಲಾಸ್ಟ್, ಇದು ಕೇರ್ ಆಯಿತು. ಇನ್ನೊಂದು ಮೈಂಡ್ ಇಸ್ ನಥಿಂಗ್ ಬಟ್ ಥಾಟ್. ಸಿಂಪಲ್ ಅರ್ಥ ಮಾಡ್ಕೊಂಬಿಡಿ ಮೇಡಮ್ ಎಲ್ಲರೂ. ನಾವು ಮೈಂಡ್ ಅಂದಾಗ ಮೈಂಡ್ ಅಂತ ಅಂದರೆ ಮೈಂಡ್ ಇಸ್ ನಥಿಂಗ್ ಬಟ್ ಥಾಟ್. Thought mastery leads to mind mastery. Mind mastery leads to emotional mastery. Emotional mastery leads to life mastery. Okay. ಫಸ್ಟ್ ನಾವು ಫಿಕ್ಸ್ ಎಲ್ಲಿ ಮಾಡಬೇಕು, ಥಾಟಲ್ಲಿ ಫಿಕ್ಸ್ ಮಾಡಬೇಕು. ಲೇಮನ್ ನಮ್ಗೆ ಗೊತ್ತು ನಾವು ಹೆಂಗೆ ಮಾತಾಡ್ತೀವಿ, ಹೆಂಗೆ ಯೋಚನೆ ಮಾಡ್ತೀವಿ ಅಂತ. ಸೊ ನಾವು ಯಾವ ರೀತಿ ಮೀನಿಂಗ್ ಕೊಡ್ತೀವಿ ಅಂತ. ಇವಾಗ ಟ್ರಾಫಿಕಲ್ಲಿದ್ದೀನಿ, ಓಕೆ, ಅಯ್ಯೋ ಟ್ರಾಫಿಕ್ ಅನ್ನೋ ಬದಲು ಮೀನಿಂಗ್ ಕೊಟ್ಟರೆ ನಮಗೆ ಸ್ಟ್ರೆಸ್ಸು, ಅಜಿಟೇಟೆಡ್ ಆಗುತ್ತೆ, ಕೂತ್ಕೊಂಡಿದ್ದೀವಿ, ಇದಾಗುತ್ತೆ. ಅದ್ರ ಬದಲು ದಿಸ್ ಈಸ್ ರೂಟೀನ್, ನನಗೆ ಗೊತ್ತು ಇಲ್ಲಿ ಸ್ಟ್ರಕ್ ಆಗ್ತೀನಿ, ಒಂದು ಆಡಿಯೋ ಬುಕ್ಕು, ಪಾಡ್ಕಾಸ್ಟ್ ಏನೋ ಒಂದು ಕೇಳೋದು. ಓಕೆ, ಟ್ರಾಫಿಕ್ ಆದಾಗ ಐ ವಿಲ್ ಪ್ಲೇ ದಿಸ್, ಏನೋ ಒಂದು ಮಾಡ್ಕೊಂಡು ಹೋಗಿದ್ದೀರಾ, ಹಂಗೆ ಹಿಂಗೆ ಯುಟಿಲೈಸ್ ಮಾಡ್ತಾ ಇದ್ದೀರಾ. ಸೊ ಫೈನ್. ಒಂದು ಮ್ಯೂಸಿಕ್ ಹೇಳ್ತಾ ಇದ್ದೀರಾ, ಹಾಡು ಹೇಳ್ತಾ ಇದ್ದೀರಾ, ಹಾಡು ಪ್ರಾಕ್ಟೀಸ್ ಮಾಡಿ, ವಿಂಡೋಗಳು ಕ್ಲೋಸ್ ಮಾಡಿ, ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿ, ಎಂಜಾಯ್. ಓಕೆ, ಸೊ ಮೀನಿಂಗ್ ಏನು ಕೊಡ್ತೀರಾ ಅದ್ರ ಬಗ್ಗೆ ಕಾನ್ಷಿಯಸ್ ಆಗಿರಬೇಕು. ಮೀನಿಂಗ್ ವಿಲ್ ಲೀಡ್ ಟು ಎಮೋಷನ್ಸ್. ಒನ್ಸ್ ಎಮೋಷನ್ ಡಿಸ್ಟರ್ಬ್ಸ್ ಎವ್ರಿಥಿಂಗ್ ವಿಲ್ ಕೊಲ್ಯಾಪ್ಸ್. ನೀವು ಒಳ್ಳೆ ಎಮೋಷನ್ ಕೊಟ್ಟರೆ, ಗುಡ್ ಎಮೋಷನ್, ಹ್ಯಾಪಿ ಎಮೋಷನ್, ಇಟ್ ವಿಲ್ ಫೈನ್. ಇವಾಗ ನಾ ಫೇಲ್ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ, ಓಕೆ, ಮೇ ಬಿ ಗಾಡ್ ಈಸ್ ಸೇಯಿಂಗ್ ನಾನು ಭಾಳ ಸೀರಿಯಸ್ ಆಗಿಲ್ಲ. ಇವಾಗ ಫೇಲ್ ಆದವರು IAS ಮಾಡಿದ್ದಾರೆ, ನೀವು ನೋಡಿ, ಅದು ಟರ್ನಿಂಗ್ ಪಾಯಿಂಟ್. ಅದು ಮೇ ಬಿ ಗಾಡ್ ಈಸ್ ಗಿವನ್ ಟರ್ನಿಂಗ್ ಪಾಯಿಂಟ್. ಆ ರೀತಿ ಮೀನಿಂಗ್ ಕೊಟ್ಟಾಗ ಟಕ್ ಅಂತ ಚೇಂಜ್ ಆಯ್ತು. ಇಷ್ಟೇ ಮೇಡಮ್. ಲೈಫ್ ಇಸ್ ಸಿಂಪಲ್, ವಿ ಅವರ್ ಸೆಲ್ಫ್ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ಮೇಡಮ್. ಕೇರ್ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ನೀವು. ಅದ್ರ ಬಗ್ಗೆ ಏನಾದ್ರು ಬರ್ದಿದ್ದಾರೆ ಸರ್ ನೀವು ಪುಸ್ತಕನ? ಅಲ್ಲ, ನಾನು ಸೋಷಿಯಲ್ ಮೀಡಿಯಲ್ಲಿ ಭಾಳ ಬರಿತೀನಿ ಮೇಡಮ್. ನಾನು ಭಾಳ ಬರಿತೀನಿ, ಆಗ್ತಾನೆ ಇರ್ತೀನಿ, ಆರ್ಟಿಕಲ್ ಬರಿತಿರ್ತೀನಿ. ಸಮ್ಮನ್ ವಾಂಟ್ಸ್ ಟು ಫಾಲೋ ಮೀ ಇನ್ ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಸೊ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಎಲ್ಲೋದ್ರೂ ವೇಣು CV, VNU ವೇಣು ಸ್ಪೇಸ್ CV. ಸೊ ಐ ರೈಟ್ ಲಾಟ್ ಆಫ್, ಇಲ್ಲಿ ನಾನು ಜಂಕಿಂಗ್ಗೆಲ್ಲ ಬರೆಯಲ್ಲ, ಲಾಟ್ ಆಫ್ ಟೇಕ್ ಅವೇ ಮೆಸೇಜ್. ನನ್ನ ಇನ್ಫಾರ್ಮೇಷನ್ನ ಸೋಷಿಯಲ್ ಮೀಡಿಯಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು ಎಷ್ಟೊಂದು. ನಾನು 2 ಕಾನ್ಸೆಪ್ಟ್, ಒಂದು ಬುಕ್ ಹೋದಾಗ ಡೈ ಎಂಟಿ ಅದು ಸಾಯ್ಕಂತ ಮುಂಚೆ ಲೆಟ್ಸ್ ಗಿವ್ ಇಟ್ ಅಂತ ನಾನು ಕಾಲೇಜ್ ಅದಕ್ಕೋಸ್ಕರ ನಾನು ಬುಕ್ ಬರೀತೀನಿ. ನಾನು ಒಂದೊಂದು ಬುಕ್ ಬರೆದಾಗನು ಭಾಳ ಕಂಟೆಂಟ್ ಇರುತ್ತೆ ಇಲ್ಲಿ. ಕಂಟೆಂಟ್ ಈ ಒಂದು ಬುಕ್ಕಲ್ಲಿ ಇವಾಗ ಇದರಲ್ಲೇ 3 ಪಿಲ್ಲರ್ಗಳು ಕೊಟ್ಟಿದ್ದೀನಿ. ಗೋಲ್ ಸೆಟ್ಟಿಂಗ್ ಹೆಂಗೆ ಮಾಡೋದು, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು, ಮೆಮೊರಿ ಹೆಂಗೆ ಮಾಡೋದು. ಸೊ ಇದರಲ್ಲಿ ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಅಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಬುಕ್ ನನ್ನ ಪ್ರಕಾರ. ಈ ಸ್ಟೂಡೆಂಟ್ ಎಲ್ಲ ಇದು ಓದಿದ್ರೆ ದೇ ವಿಲ್ ಗೆಟ್ ಲಾಟ್ ಆಫ್ ಥಿಂಗ್ಸ್. ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಅಂತ ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿದ್ದೀನಿ. ಇವಾಗ ಎನರ್ಜಿ ಮ್ಯಾನೇಜ್ಮೆಂಟ್ ಬರೀತೀನಿ, ದಟ್ ಈಸ್ ಲೈಫ್ ಸಕ್ಸಸ್.
ನೋಡಿ ವೀಕ್ಷಕರೇ, ಇಷ್ಟೊತ್ತು ಇವ್ರ ಹತ್ರ ಮಾತಾಡಿ ಎಷ್ಟು ವಿಚಾರಗಳನ್ನು ನಾವು ಕಲೆ ಹಾಕಿದ್ವಿ. ಇನ್ನು ಮುಂದೆ ಇನ್ನೊಂದು ಎಪಿಸೋಡ್ ಮಾಡೋಣ ಅಂತ ಇದ್ದೀವಿ. ಸೊ ಇವರು ಬರೆದಿರೋಂಥ ಪುಸ್ತಕಕ್ಕೆಲ್ಲ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ ಇವ್ರಿಗೆ ಸಿಗಲಿ ಅಂತ ಹಾರೈಸ್ತಾ ಇವ್ರನ್ನ ಬೀಳ್ಕೊಡ್ತಾ ಇದ್ದೀನಿ ಇವತ್ತು. ಥ್ಯಾಂಕ್ ಯು ನನ್ನ ಕಡೆಯಿಂದ ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ ಅವ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್. ನನಗೆ ಇಂಟರ್ವ್ಯೂ ಮಾಡಿ ನನ್ನ ಒಂದು ಬರವಣಿಗೆ ಬಗ್ಗೆ ಇರ್ಬೋದು, ನನ್ನ ಕೆಲಸದ ಬಗ್ಗೆ ಇರ್ಬೋದು, ನಿಮ್ಮ ಚಾನಲಲ್ಲಿ ಅದ್ರ ಬಗ್ಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ, ಒಂದು ವಿಡಿಯೋ ಮಾಡಿದ್ದೀರಾ, ಇಂಟರ್ವ್ಯೂ ಮಾಡಿದ್ದೀರಾ. ನನ್ನ ಹೃದಯಪೂರ್ವಕ ವಂದನೆಗಳು ನಿಮ್ಮ ಇನ್ಸ್ಟಿಟ್ಯೂಟ್ಗೆ, ನಿಮ್ಮ ಚಾನಲ್ಗೆ. ಧನ್ಯವಾದ ಸರ್. ಧನ್ಯವಾದ.